ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಶಾಸ್ತ್ರ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂತನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಮಾತು ನೆರವೇರುವಂತೆ? ಶಾಸ್ತ್ರದ ಮಾತು. ದೇವರು ಈ ಸಂದರ್ಭದಲ್ಲಿ, ಈಗ ಯಾವ ಸಂದರ್ಭದಲ್ಲಿ ಅದನ್ನ ಹೇಳುತ್ತಾರೆ ಅನೇಕರಿಗೆ ಗೊತ್ತು. ಯೇಸು ಸ್ವಾಮಿ ಶಿಲುಬೆಯ ಕಂಬದಲ್ಲಿ ಇರುವಾಗ ಹಾಡಿದಂತ 7 ಮಾತುಗಳಲ್ಲಿ ಒಂದು ಮಾತು ಅದು. ಆದರೆ ಅದನ್ನ ಮಾತಾಡುವಾಗ ದೇವರು ಒಂದು ಸತ್ಯವನ್ನ ಅಲ್ಲಿ ಪ್ರಕಟಣೆ ಮಾಡುತ್ತಾರೆ. ಏನಂತ? ಈ ಸಂದರ್ಭದಲ್ಲಿ, ಈ ರೀತಿಯಾದ ಸ್ಥಿತಿಯಲ್ಲಿ ಈ ರೀತಿಯಾಗಿ ನಾನು ಮಾತಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಮೊದಲೇ ಬರೆದಿತ್ತು ಅಂತ. ಹಲ್ಲೆಲೂಯಾ. ಶಾಸ್ತ್ರದಲ್ಲಿ ಏನ್ ಬರೆದಿತ್ತೋ ಅದುವೇ ಇವತ್ತು ನಡೆಯುತ್ತಾ ಇದೆ. ಜಗತ್ತಿನ ಉತ್ಪತ್ತಿಯಿಂದ ಜಗತ್ತಿನ ಅಂತ್ಯ ತನಕ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಶಾಸ್ತ್ರದಲ್ಲಿ ಬರೆದಂಥದೇ ಇದನ್ನ ಇನ್ನೊಂದು ಟ್ರಾನ್ಸ್ಲೇಟ್ ಆಗಿ ನಾನು ಹೇಳುತ್ತಿದ್ದೇನೆ. ಯಾಕಂದ್ರೆ ತಮಿಳ್ ಬೈಬಲ್ ಅಲ್ಲಿ ಹಾಗೆ ಇದೆ, ಸತ್ಯ ವೇದದ ಮಾತು ಹೇಳಿದ ಹಾಗೆ. ಏನು ಹೇಳಿದ ಹಾಗೆ? ಇಲ್ಲಿ ಶಾಸ್ತ್ರದಲ್ಲಿ ಅಂತ ಇದೆ, ಅದರ ತಮಿಳ್ ಬೈಬಲ್ ಹೇಳುತ್ತದೆ ಸತ್ಯದ ವೇದ ಮಾತು ಹೇಳಿದ ಹಾಗೆಯೇ ಈ ಮಾತು ಮಾತಾಡಲ್ಪಟ್ಟಿತ್ತು ಎಂಬುದಾಗಿ. ಇಲ್ಲಿ ಚೆನ್ನಾಗಿ ಗಮನಿಸ್ರಿ, ಜಗತ್ತಿನ ಉತ್ಪತ್ತಿಯಿಂದ ಅಂತ್ಯ ತನಕ ಏನ್ ನಡೆದಿತ್ತು, ಏನ್ ನಡೆಯಲಿಕ್ಕಿದೆ, ಈ ಶಾಸ್ತ್ರದಲ್ಲಿ ಬರದದೇ ನಡೆಯುತ್ತಾ ಇದೆ, ಬರದದೇ ನಡೆಯಲಿಕ್ಕಿದೆ. ಸ್ವಲ್ಪ ಅರ್ಥ ಆಗಬೇಕು. ಯಾವುದೇ ಸೈಂಟಿಸ್ಟ್ಗಳು, ಯಾವುದೇ ಅರಸರು, ಯಾವುದೇ ಅಧಿಕಾರಿಗಳು ದೇವರು ಈ ರೀತಿಯಾಗಿ ನಡೆಯಬೇಕು ಅಂತ ಬರೆದಿದ್ದದನ್ನ ಯಾವನೂ ಬದಲಾಯಿಸಲಿಲ್ಲ, ಬದಲಾಯಿಸುವುದಕ್ಕೆ ಸಾಧ್ಯವೂ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಈ ಸತ್ಯ ವೇದದಲ್ಲಿ ಬರೆದದೇ ನಡೆಯುತ್ತಾ ಇದೆ, ಬರೆದು ಇಟ್ಟಿದಂಥದೇ ನಡೆಯಲಿಕ್ಕಿದೆ. ಇದನ್ನ ಯಾವ ಅಪ್ಪನೂ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರು ಆಳುತ್ತಾರೆ, ಇವತ್ತು ಏನ್ ನಡೆಯುತ್ತಾ ಇದೆ, ಈ ಘಟನೆಗೆ ಏನ್ ಕಾರಣ, ನಾಳೆ ಯಾರು ಆಳುತ್ತಾರೆ, ನಾಳೆ ಏನ್ ನಡೆಯಲಿಕ್ಕಿದೆ, ಎಲ್ಲವೂ ಅಪ್ಪ ಎದನ್ನ ತೀರ್ಮಾನ ಮಾಡಿದರೋ ಅದು ಮಾತ್ರವೇ ನಡೆಯುತ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಯೇಸು ಸ್ವಾಮಿನ ಜನನವು ಮೊದಲೇ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿತ್ತು, ಯೇಸು ಸ್ವಾಮಿಯ ಮರಣವು ಮೊದಲೇ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿತ್ತು. ಗಮನಿಸ್ತಾ ಇದ್ದೀರಾ? ಚೆನ್ನಾಗಿ ಗಮನಿಸ್ಬೇಕು. ಯಾಕಂದ್ರೆ ಈ ಯಾವ ಕಾಲದಲ್ಲಿ ಇದ್ದೇವೆ ಅನ್ನುವುದನ್ನ ಸತ್ಯ ವೇದವೇ ಸರಿಯಾಗಿ ನಮಗೆ ಹೇಳುತ್ತಾ ಇದೆ. ಆ ನಂತರ ಅವರ ಸೈಂಟಿಸ್ಟ್ಗಳು ಇವತ್ತು ಹೇಳುತ್ತಾ ಇದ್ದಾರೆ. ಆದರೆ ಮೊದಲೇ ಎಷ್ಟೋ ಸಾವಿರಾರು ವರ್ಷ ಇಂತೆಯೇ ಸತ್ಯ ವೇದವು ಇವತ್ತು ನಡೆಯುವುದನ್ನ ಅವತ್ತೇ ಬರೆದಿಟ್ಟಿದೆ, ನಾಳೆ ನಡೆಯಲಿಕ್ಕಿರುವುದನ್ನು ಕೂಡ ಇದು ಬರೆದಿಟ್ಟಿದೆ. ಹಲ್ಲೆಲೂಯಾ. ಇದರಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೋ ಅದೆಲ್ಲ ನಡೆಯಲಿಕ್ಕಿದೆ. ನಡೆಯಲಿಕ್ಕಿರುವಂತ ಕಾರ್ಯವು ಸಾಮಾನ್ಯವಾದದಿಲ್ಲ. ನಡೆಯಲಿಕ್ಕಿರುವಂತ ಕಾರ್ಯವು ಜಗತ್ತಿಗೆ ದೊಡ್ಡ ಒಂದು ಆಪತ್ತು ಕಾಲ, ಜಗತ್ತಿಗೆ ಒಂದು ದೊಡ್ಡ ನಾಶನ ಕಾಲ. ಇಲ್ಲಿ ಇರುವಂತ ಜನರಿಗೆ ದೊಡ್ಡ ಒಂದು ಅಪಘಾತಗಳು ನಡೆಯುವಂತ ಕಾಲ ಬರುತ್ತಾ ಇದೆ. ಇವತ್ತು ಬಂದಿದೆ, ನಾಳೆ ಇನ್ನೂ ಕ್ರೂರವಾಗಿ. ಆಲ್ರೆಡಿ ಕೊರೋನಾವನ್ನ ನೋಡಿದ್ದೇವೆ. ಕೊರೋನಾಕ್ಕಿಂತ 100 ಟೈಮ್ ದೊಡ್ಡ ರೋಗಗಳು ಬರಲಿಕ್ಕಿದೆ. ದೊಡ್ಡ ದೊಡ್ಡ ಸಮಸ್ಯೆಗಳು, ದೊಡ್ಡ ದೊಡ್ಡ ಬರಗಾಲಗಳು ಇದೇ ಜಗತ್ತಿನ ಮೇಲೆ ಬರಲಿಕ್ಕಿದೆ. ಈ ಜಗತ್ತಿನ ಮೇಲೆ ಬರಲಿಕ್ಕಿರುವಂತ ಇಂದ ಆಪತ್ತುಗಳಿಗೆ, ಇಂದ ಘಟನೆಗಳಿಗೆ ದೇವರು ತನ್ನ ಮಕ್ಕಳನ್ನ ತಪ್ಪಿಸುವುದಿಗೆ ಬಯಸುತ್ತಾನೆ. ದೇವರು ತನ್ನ ಮಕ್ಕಳನ್ನ ಕಾಪಾಡುವುದಿಗೆ ಬಯಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಅದೆಲ್ಲ ನೀವು ಸತ್ಯ ವೇದಗಳಲ್ಲಿ ಸ್ವಲ್ಪ ನೀವು ತಿಳುವಳಿಕೆ ಉಳ್ಳದಂತ ವ್ಯಕ್ತಿಯಾಗಿದ್ದರೆ ಗೊತ್ತಾಗುತ್ತೆ. ಇನ್ಮೇಲೆ ಬರುವಂತ ಕಾಲಗಳು ಸುಖವಾದ ಇರುವಂತ ಕಾಲ ಅಲ್ಲ. ಬರುವಂತ ಕಾಲ ಭಯಂಕರ ಕಠಿಣವಾದ ಕಾಲ, ಕತ್ತಲೆಯ ಕಾಲ, ಕಾರುಗತ್ತಲೆಯ ಕಾಲ. ಅಲ್ಲೇಲೂಯ. ಮರಣಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲ, ಕ್ರೂರವಾಗಿ ಮರಣಗಳು ಇವತ್ತು ನಡೀತಾ ಇದೆ. ಕಟ್ಟು ಮಾಡಿ ಬ್ರಿಡ್ಜ್ ಅಲ್ಲಿ ಎಲ್ಲ ಇಡ್ತಾ ಇದ್ದಾರೆ. ಕಟ್ಟು ಮಾಡಿ ಸ್ವಂತ ಹೆಂಡತಿಯ ಕಟ್ ಮಾಡಿ ಏನ್ ಮಾಡ್ತಾ ಇದಾರಂತೆ, ಅದು ಸಿಮೆಂಟ್ ಹಾಕಿ ಏನ್ ಮಾಡ್ತಾ ಇದಾರೆ, ಮುಚ್ಚುತ್ತಾ ಇದ್ದಾರೆ. ಅನೇಕ ಕ್ರೂರವಾದದ್ದು. ಸೆತ್ತ ತಾಯಿ ತನ್ನ ಕೂಸನ್ನ ಕೊಲ್ಲುತ್ತಾಳ. ಈಗಿನ ಕಾಲದಲ್ಲಿ ಕೊಲ್ಲುವಂತ ಪರಿಸ್ಥಿತಿಗಳು ನಡೆಯುತ್ತಾ ಇದೆ. ಇದೆಲ್ಲ ಮೊದಲೇ ಶಾಸ್ತ್ರದಲ್ಲಿ ಬರೆದು ಇಟ್ಟಿದ್ದು, ಅದಕ್ಕೆ ನಡೀತಾ ಇದೆ. ಏನಪ್ಪ ಇಷ್ಟು ಕಾಲ ನಾವು ಕೇಳೇ ಇಲ್ಲ, ಅದೆಲ್ಲ ನಡೀತಾ ಇದೆ ಅಂತಾರೆ. ನೀನು ಸತ್ಯ ವೇದವನ್ನು ಓದಿ ನೋಡ್ರಿ, ಮೊದಲೇ ಈ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ಬರೆದಿಟ್ಟಾರೆ. ಇನ್ನೊಂದು ಕಾಲ ಬರ್ತದೆ, ಬರಗಾಲದಲ್ಲಿ ಏನ್ ಮಾಡ್ತಾರಂತ, ತನ್ನ ಸ್ವಂತ ಮಕ್ಕಳನ್ನೇ ಅವರು ಏನು ಬೇಯಿಸಿ ತಿಂತಾರಂತೆ. ತಾನು ಎತ್ತಿದಂತ ಕೂಸುಗಳನ್ನೇ ಅವ್ರು ಏನ್ ಮಾಡ್ತಾ ಇದಾರೆ, ಊಟ ಇಲ್ಲ, ಬರಗಾಲ, ತಾನು ಎತ್ತಿದಂತ ಮಕ್ಕಳನ್ನೇ ತಿನ್ನುವಂತ ಒಂದು ಕಾಲ ಬರಲಿಕ್ಕಿದೆ. ಅನೇಕ ದೇಶಗಳಲ್ಲಿ ಬಂದಿತ್ತು ಏನಕ್ಕೆ ಗೊತ್ತಿಲ್ಲ, ಈ ಘಟನೆಗಳು ಕೂಡ ನಡೆಯಲಿಕ್ಕಿದೆ. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ಯಪ್ಪ ನಾನು ನಿಮಗೆ ಹೇಳುವಂಥದ್ದು ಏನೋ ಒಂದು ಮಾತಲ್ಲ, ಅದು ನೂರಾರು ವರ್ಷಗಳ ಹಿಂದೆಯೇ ಶಾಸ್ತ್ರದಲ್ಲಿ ಸತ್ಯ ವೇದದಲ್ಲಿ ಬರೆದು ಇಟ್ಟಂತ ಮಾತು. ಏನ್ ಮಾತು ಅಪ್ಪ ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ. ಏನಾಗಿದೆ? ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದನು. ಆದರೆ ನಾವು ಗಮನಿಸುವಾಗ ದೇವರೇ, ಸಮುದ್ರ ನಿನ್ನದು, ನದಿಗಳು ನಿನ್ನದು, ಕೆಳಗಡೆ ಇರುವಂತ ನೀರು ನಿನ್ನದು, ಆಕಾಶದಲ್ಲಿ ಇರುವಂತ ನೀರು ನಿನ್ನದು. ನಿನಗೆ ಎಂತಪ್ಪ ನೀರು ಸಿಕ್ಕದೆ ಹೋಯಿತು? ನೀನು ಬರೀ ನೀರನ್ನ ರುಚಿಯುಳ್ಳ ದ್ರಾಕ್ಷರಸವಾಗಿ ಮಾಡುವನಲ್ಲವೇ? ಸಮುದ್ರದ ಮೇಲೆ ತಡದಂತೆ ನಡೆದು ಹೋಗುವಂತೆ ದೇವರಲ್ಲವೇ? ಗಾಳಿ ಬಿರುಗಾಳಿಗಳನ್ನ ಗದರಿಸುವಂತ ದೇವರಲ್ಲವೇ? 5 ರೊಟ್ಟಿ 2 ಮೀನನ್ನ 5,000 ಜನ ಉಂಡ ಮೇಲೆ ಮತ್ತೆ ಉಳಿಯುವಂತೆ ಮಾಡಿದಂತ ಅರ್ಪದ ಸ್ವರೂಪನಲ್ಲವೇ? ನಿನಗೆ ನೀರು ಸಿಗ್ಲಿಲ್ವಾ ಅಂತ ಕಾಮನಾಗಿ ಕೇಳಬಹುದಾದ್ರೆ, ದೇವರು ಎಲ್ಲ ಸಮುದ್ರವನ್ನ ನದಿಯನ್ನ ಸೃಷ್ಟಿ ಮಾಡಿದವನಿಗೆ ಆ ನೀರಿನ ಒಂದು ನೀರಡಿಕೆ ಇರುತ್ತದಾ? ಅದು ಒಂದು ಪ್ರಶ್ನೆ. ಅದು ಮಾತ್ರ ಅಲ್ಲ, ದೇವರಲ್ಲಿ ಹೋಗಿ ಕೇಳುತ್ತಾರೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 8ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ, ಅಲ್ಲಿ ಸಮಾರ್ಯ ಸ್ತ್ರೀ, ಆಕೆ ನೀರು ಸೇವಿಸುವುದಕ್ಕಾಗಿ ಬಾವಿಯಲ್ಲಿ ಬಂದಿದ್ದಾಳೆ. ಆಕೆ ಬಳಿಯಲ್ಲಿ ದೇವರು ಕೇಳುತ್ತಾ ಇದ್ದಾರೆ, ಎಮ್ಮ ದಾಹವಾಗಿದೆ, ದಾಗಕ್ಕೆ ಕುಡಿಯಕ್ಕೆ ನೀರು ಕೊಡು ಅಂತ ಕೇಳ್ತಾ ಇದ್ದಾರೆ. ಏನ್ ಕೊಡು? ಅಲ್ಲಿ ಹೇಳ್ತಾ ಇದ್ದಾರೆ ನೀರಡಿಕೆ ಆಗಿದೆ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ ನನಗೆ ದಾಹವಾಗಿದೆ, ಕುಡಿಯುವುದಿಗೆ ನೀರನ್ನ ಕೊಡು ಎಂಬುದಾಗಿ ಹೇಳ್ತಾರೆ. ಆದರೆ ಈ ಮಾತುಗಳು ಶಿಲುಬೆಯಲ್ಲಿ ಮಾತನಾಡುವುದಕ್ಕೆ ಮುಂಚೆಯೇ ದೇವರು ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಆತನು ಜಾತ್ರೆಯ ದಿನದಲ್ಲಿ ಎಲ್ಲಾ ಜನರು ಕೂಡಿ ಬಂದಿರುವಾಗ ಒಂದು ಮಾತನ್ನ ಹೇಳುತ್ತಾರೆ. ಏನಂತ? ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನೀನು ಎಷ್ಟು ಬೇಕಾದರೂ ಕುಡಿಯುವಷ್ಟು ಕೊಡುವುದಿಗೆ ನನ್ನ ಹತ್ರ ನೀರೈತೆ. ದಾಹ ಇದೆಯಾ? ಯಾವನಕ್ಕಾದ್ರೂ ದಾಹ ಇದ್ರೆ, ಯಾವನಕ್ಕಾದ್ರೂ ನೀರಡಿಕೆ ಇದ್ರೆ ಬಾಪ. ಯೇಸು ಕರೆಯುತ್ತಾ ಇದ್ದಾರೆ. ಮತ್ತೆ ಆ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯಾವ ನೀರನ್ನ ಕೊಡುವುದಕ್ಕಾಗಿ ಕರೆಯುತ್ತಾ ಇದ್ದಾರೆ ನಾವು ನೋಡುವಾಗ ಅಲ್ಲಿ ಗೊತ್ತಾಗ್ತದೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾ ನಿನಗೆ ವಿಶ್ರಾಂತಿ ಕೊಡುತ್ತೇನೆ. ವಿಶ್ರಾಂತಿಯ ನೀರು, ಸಮಾಧಾನದ ನೀರು, ಸಂತೋಷದ ನೀರು, ಆಶೀರ್ವಾದದ ನೀರು ನಾನು ಮಾತ್ರ ಕೊಡಕ್ಕೆ ಸಾಧ್ಯ.
ನನ್ನ ಬಳಿಯಲ್ಲಿ ಬಾ, ಅದನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. ಸೊ ಇಲ್ಲಿ ಗಮನಿಸೋಣ, ಈ ಸಮಾರ್ಯ ಸ್ತ್ರೀ ಕುರಿತಾಗಿ ಸ್ವಲ್ಪ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಇವತ್ತು ಒಂದು ಪಾಠವನ್ನು ನಾವು ಕಲಿಯಲಿಕ್ಕಿದ್ದೇವೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಾಕ್ಯ ನೀವು ಓದಿ ನೋಡುವಾಗ ಅಲ್ಲಿ ಆಕೆ ನೀರು ಕೇಳಿದ ಕೂಡಲೇ ಆಕೆ ಹೇಳ್ತಾಳೆ, ಸ್ವಾಮಿ ನೀನು ಯೂದನಲ್ವೇ? ನೀನು ಯೂದನಾಗಿರುವಾಗ ಸಮಾರ್ಯರ ಬಳಿಯಲ್ಲಿ ಬಂದು ಹೇಗೆ ನೀನು ನೀರು ಕೇಳುತ್ತಿ ಅಂತ ಕೇಳ್ತಾಳೆ. ಇವತ್ತು ಕೂಡ ಜಗತ್ತು ಹಾಗೆ ಕೇಳ್ತಾ ಇದೆ, ಸ್ವಾಮಿ ಯೇಸು ಸ್ವಾಮಿ ನೀನು ಹೊರದೇಶದ ದೇವರಲ್ವೇ? ನೀ ಅನ್ಯ ದೇವರಲ್ವೇ? ಅನ್ಯ ದೇಶದ ದೇವರಲ್ವೇ? ನಾನು ಹೇಗೆ ನಿನ್ನನ್ನು ಸ್ವೀಕಾರ ಮಾಡಿಕೊಳ್ಳಿ? ನಮಗೆ 3,003 ಕೋಟಿ ದೇವರುಗಳು ಉಂಟೆ, ಇವುಗಳೆಲ್ಲ ಬಿಟ್ಬಿಟ್ಟು ಯೇಸು ಸ್ವಾಮಿ ನಿನ್ನನ್ನು ನನ್ನ ದೇವರಾಗಿ ಹೇಗೆ ಅಂಗೀಕರಿಸಿಕೊಳ್ಳಿ ಅಂತ ಇವತ್ತು ಯೇಸುವನ್ನು ನಂಬದೇ ಇರುವಂತ ಅನೇಕರು ಕೇಳುವ ಒಂದು ಪ್ರಶ್ನೆ. ನಾವು ಭಾರತ ದೇಶದಲ್ಲಿ ಹುಟ್ಟಿದವರು, ಹಿಂದೂ ದೇಶದಲ್ಲಿ ಹುಟ್ಟಿದವರು, ನಮ್ಮ ಪದ್ಧತಿಗಳನ್ನ ನಮ್ಮ ಸಂಪ್ರದಾಯಗಳನ್ನ ಬಿಟ್ಟುಬಿಟ್ಟು ಹೊರದೇಶ ದೇವರನ್ನ ಹೇಗೆ ನಾವು ಅಂಗೀಕರಿಸುವುದಂತ ಕೇಳ್ತಾರೆ. ಆ ಹೆಣ್ಣು ಮಗಳು ಕೂಡ ಹಾಗೆ ಕೇಳಿದ, ನೀವು ಯೂದ ಕುಲದವರಲ್ವೇ? ನಮ್ಮ ಹತ್ರ ಬಂದು ಹೇಗೆ ನೀರು ಕೇಳುತ್ತೀರಂತ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಮಗಳೇ ನಿನ್ನ ಹತ್ರ ನೀರು ಕೇಳುವವನು ಯಾರಂತ ನಿನಗೆ ಗೊತ್ತಿಲ್ಲ. ಯಾರಂತ ನಿನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಇದನ್ನ ನೀನು ಈ ರೀತಿಯಾಗಿ ಹೇಳುತ್ತಾ ಇದ್ದೀ. ಇವತ್ತು ಸಹ ಅನೇಕರಿಗೆ ಈ ರೀತಿಯಾಗಿ ಯೇಸು ಹೊರದೇಶದ ದೇವರು ಎಂಬುದಾಗಿ ಹೇಳುವವರಿಗೆ ಯೇಸು ಯಾರಂತ ಗೊತ್ತಿಲ್ಲ. ಯೇಸು ಯಾರಂತ ಗೊತ್ತಿಲ್ಲದಂತ ಕಾರಣ ಅವರೆಲ್ಲರೂ ಯೇಸು ಇಸ್ರಾಯೇಲರ ದೇವರು, ಹೊರದೇಶದ ದೇವರು ಅಂತ ಹೇಳ್ತಾರೆ. ಈಗ ಯೇಸು ಆಕೆಗೆ ಹೇಳಿಕೊಡುವಾಗ ಒಂದು ಮಾತು ಹೇಳ್ತಾರೆ. 10ನೇ ವಾಕ್ಯವನ್ನು ಓದಮ್ಮ. 10ನೇ ವಾಕ್ಯ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ, ಯಾರು ಎಂಬುದು ನಿನಗೆ ತಿಳಿದಿದ್ರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ. ನೀನು ಅವನನ್ನ ಅಲೆಲೂಯ, ನೀನು ಕೈ ಮುಗಿಯುವುದಕ್ಕೆ ಪ್ರಾರಂಭಿಸಿರುತ್ತೆ, ನೀನು ಆರಾಧಿಸುವುದಕ್ಕೆ ಪ್ರಾರಂಭಿಸಿರುತ್ತೆ, ನೀನು ಪೂಜಿಸುವುದಕ್ಕೆ ಪ್ರಾರಂಭಿಸಿರುತ್ತೆ. ಹೇಳಿದವನು ಯಾರಂತ ಗೊತ್ತಿಲ್ಲ. ಸುವಾರ್ತೆ ಇವತ್ತು ನಮ್ಮ ಭಾರತ ದೇಶಕ್ಕೆ ತಲುಪಲ್ಪಡುವಾಗ, ಈ ಶುಭ ಸಮಾಚಾರ ಅವರ ಮನೆಗಳಿಗೆ ಕಿವಿಗಳಿಗೆ ಬೀಳುವಾಗ, ಈ ಶುಭ ಸಮಾಚಾರದ ದೇವರು ಯಾರಂತ ಗೊತ್ತಿಲ್ಲ. ಗೊತ್ತಿದ್ರೆ ನೀನು ಆತನ ಬಳಿಯಲ್ಲಿ ಬೇಡಿರ್ತಿ. ಏನಂತ? ಓದ್ ಮಗಳೇ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಈಕೆಗೆ ಇನ್ನೂ ಅರ್ಥ ಆಗಿಲ್ಲ. ಅದೇನೇ ನಾವು ಕೂಗಿ ಕೂಗಿ ಹೇಳುತ್ತೇವೆ, ಯೇಸುವೆ ಮಾರ್ಗ, ಯೇಸುವೆ ಸತ್ಯ, ಯೇಸುವೆ ಜೀವ, ಯೇಸುವೆ ಸ್ವರ್ಗ, ಯೇಸುವೆ ಮೋಕ್ಷ, ಯೇಸುವೆ ಮುಕ್ತಿ, ಯೇಸುವೆ ಪರಲೋಕ. ಯೇಸು ಇಲ್ಲದೆ ಯಾರು ಕೂಡ ಮುಕ್ತಿಗೆ, ಮೋಕ್ಷಕ್ಕೆ, ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರದ ಮಾತು. ನನ್ನ ಉಪದೇಶ ಅಲ್ಲ ಅದು. ಯಾವ ಮಾತದು? ಶಾಸ್ತ್ರದ ಮಾತು. ಆಕೆಗೆ ಇನ್ನೂ ತಿಳುವಳಿಕೆ ಇಲ್ಲದಂತ ಕಾರಣ ಕೇಳ್ತಾಳೆ, ದೇವರೇ ನಿಮ್ಮ ಹತ್ರ ಕೈಯಲ್ಲಿ ಪಾತ್ರ ಇಲ್ಲ, ಬಾವಿಯಂತೂ ಆಳವಾಗಿ ಇದೆ, ನೀನು ಹೆಂಗ ನೀರನ್ನ ತಗೊಳ್ತಿ? ನೀನು ಹೇಗೆ ನನಗೆ ಜೀವಕರವಾದ ನೀರನ್ನ ಕೊಡ್ತಿ ಅಂತ ಹೇಳುತ್ತಾಳೆ. ಅದಕ್ಕೆ ದೇವರು ಆಕೆ ಬಳಿಯಲ್ಲಿ 13ನೇ ವಾಕ್ಯ 14ನೇ ವಾಕ್ಯ ಗಮನಿಸೋಣ, ಓದಮ್ಮ. ಯೇಸು ಆಕೆಗೆ ಈ ನೀರನ್ನು ಕುಡಿಯೋರು ಎಲ್ಲರಿಗೆ, ಈ ನೀರನ್ನು ಈಗ ನೀನು ಸೇರಿಸುವುದಕ್ಕೆ ಬಂದಿಲ್ಲ, ಈ ನೀರನ್ನ ಕುಡಿಯುವಂತ ಎಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಕರಗಳ ತಟ್ಟಿ ದೇವರ ನಾಮಕ್ಕೆ. ಈ ಜಗತ್ತಲ್ಲಿ ಯಾವುದೆಲ್ಲ ನೆಮ್ಮದಿ ಕೊಡ್ತದಂತ ನೀನು ಹೋಗ್ತಾ ಇದೆಯಲ್ಲ, ಅದು ನಿನ್ನ ಜೀವಿತದಲ್ಲಿ ನೀನು ಬಯಸಿದಂತ ನೆಮ್ಮದಿ ಸಿಕ್ಕುವುದಿಲ್ಲ. ಈ ಜಗತ್ತಲ್ಲಿ ಯಾವುದೆಲ್ಲ ಸಂತೋಷ ಕೊಡುತ್ತಿದೆ ಅಂತ ಓಡ್ತಾ ಇದೆಯಲ್ಲ, ಅದು ಎಲ್ಲ ನಿನ್ನ ಜೀವನದಲ್ಲಿ ನೀನು ಬಯಸುವಂತ ಸಂತೋಷವನ್ನ ಕೊಡುವುದಿಲ್ಲ. ನೀನು ಯಾವುದು ತೃಪ್ತಿಯನ್ನ ಸಿಗ್ತದೆ, ಎಲ್ಲಿ ಸುಖ ಸಿಗ್ತದೆ ಅಂತ ಅಳದಾಡ್ತಾ ಇದೆಯಲ್ಲ, ಅದೆಲ್ಲ ತಿರುಗ ನಿನಗೆ ಅಸೂಯನ್ನೇ, ತಿರುಗ ನೋವನ್ನೇ, ತಿರುಗ ನಿನ್ನ ಜೀವಿತದಲ್ಲಿ ಅಸಮಾಧಾನವನ್ನೇ ಕೊಡುವುದು. ಬಟ್ ನನ್ನ ಹತ್ರ ಒಂದು ನೀರು ಉಂಟು, ಅದು ಜೀವ ನೀರು,
ಅದು ಜೀವ ಜಲ. ಅದನ್ನ ನಾನು ಕೊಟ್ಬಿಟ್ರೆ ಆಮೇಲೆ ನಿನಗೆ ನೀರಡಿಕೆ ಆಗುವುದೇ ಇಲ್ಲ ಅಂತ ಹೇಳಿದಾಗ ಈಗ ಈ ಹೆಣ್ಮಗಳು ಸುಧಾರಿಸ್ಕೊಂಡಳೆ. ದೇವರೇ, ಹಾಗಾದರೆ ಆ ನೀರನ್ನ ನನಗೆ ಕೊಡು ದೇವರೇ. ಅಲ್ಲೇಲೂಯ. ಯಾವ ನೀರದಂತೆ? ಅದು ನೀರು ಯಾವ್ದು ನೀರು? ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿ ಇತ್ತು, ನಿತ್ಯ ಜೀವವನ್ನ ಉಂಡು ಮಾಡುವುದು ಅಂತ ದೇವರು ಹೇಳಿದಾಗ ಆಕೆ ಕೇಳ್ತಾ ಇದ್ದಾಳೆ, ಅದು ನನಗೆ ಕೊಡ ಅಂತ. ಆಮೇಲೆ ನಡೆದಂತ ಸಂಗತಿ ಎಲ್ಲ ನಿಮಗೆ ಗೊತ್ತು, ಆದರೂ ಹೇಳುತ್ತೇನೆ. ಸರಿ, ನಾ ಅದನ್ನ ಕೊಡ್ತೀನಿ, ನಿನ್ನ ಗಂಡನನ್ನ ಕರ್ಕೊಂಬ ಅಂತ ಹೇಳ್ತಾ. ಆಕೆ ನನಗೆ ಗಂಡನ ಇಲ್ಲ ಅಂತಾಳೆ. ಗಂಡನೇ ಇಲ್ಲ. ನೀನು ಬರೋಬ್ಬರಿ ಹೇಳಿದ್ಯಮ್ಮ, ನಿನಗೆ 5 ಗಂಡಂದಿರು ಇದ್ರು, ಈಗ ಇರುವವನು ಗಂಡನಲ್ಲ, ಸ್ಟೆಪ್ನಿ ಅಂತ. ಈಗ ಇರುವನು ಯಾರು? ಸ್ಟೆಪ್ನಿ. ಕರೆಕ್ಟಾಗಿ ಹೇಳ್ಬಿಟ್ಟು ನಿನ್ನ ಗಂಡ ಇಲ್ಲ ಅಂತ ಹೇಳಿ. ಸೊ ಇಂಥ ಪರಿಸ್ಥಿತಿ ಯಾರಿಗಿದೆ? ಒಂದು ಸಮಾರಿಯ ಸ್ತ್ರೀ. ಆಕೆ ಜೀವನದಲ್ಲಿ ದೇವರು ಇದನ್ನ ಹೇಳಿದ ಕೂಡಲೇ ಆಕೆ ಒಳಗಡೆ ಒಂದು ಮಾನಸಾಂತರ ಉಂಟಾಗುತ್ತೆ. ಏನಂತ? ನನ್ನ ಜೀವನ ಯಾರಿಗೂ ಗೊತ್ತಿಲ್ಲ, ನನ್ನ ಜೀವನದ ರಹಸ್ಯ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಈ ಮನುಷ್ಯನನ್ನ ಇವತ್ತು ತಾನೇ ನೋಡ್ತಾ ಇದ್ದೀನಿ, ಇವತ್ತು ತಾನೇ ಇವನು ನನ್ನನ್ನು ನೋಡ್ತಾ ಇದ್ದಾನೆ. ನನ್ನ ಜೀವನವೆಲ್ಲ ಹೇಳ್ಬಿಟ್ಟಾರಲ್ಲ, ಈಗ ಆತನಲ್ಲಿ ಮುಚ್ಚಿಕೊಳ್ಳಕ್ಕೆ ಆಗಲಿಲ್ಲ. ಇನ್ನೂ ಆತನಲ್ಲಿ ಆತನ ಕುರಿತಾದ ಒಂದು ಪ್ರೀತಿ, ಆತನಲ್ಲಿ ಮಾತಾಡಬೇಕಂತ ಒಂದು ಬಾಯಾರಿಕೆ ಆಕೆಯಲ್ಲಿ ಉಂಟಾಗುತ್ತೆ. ಆಕೆ ಹೇಳ್ತಾ ಇದ್ದಾರೆ, ದೇವರೇ, ಈಗ ನನಗೆ ಗೊತ್ತಾಯ್ತಪ್ಪ, ಶಾಸ್ತ್ರದಲ್ಲಿ ಬರೆದಿದೆ ಇಂಥ ರಹಸ್ಯಗಳೆಲ್ಲ, ಇಂಥ ತಿಳುವಳಿಕೆಯಲ್ಲ, ಮೆಸ್ಸಿಯನು ಎಂಬುದಾದ ದೇವರು ಈ ಭೂಮಿ ಮೇಲೆ ಬಂದ ನಂತರ ನಮಗೆ ಇದೆಲ್ಲ ಹೇಳಿಕೊಡ್ತಾನೆ ಎಂಬುದಾಗಿ ಬರೆದಿದೆಯಲ್ಲ ಅಂತ ಹೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ಆ ಮೆಸ್ಸಿಯನು ಬೇರೆ ಯಾರಿಲ್ಲ, ನಾನೇ ಎಂಬುದಾಗಿ. ಹಲ್ಲೆಲೂಯ. ಸೊ ಈಗ ಈ ಅಮ್ಮ ಆ ನೀರನ್ನ ಕುಡಿಯುವುದಿಗೆ, ಆ ನೀರಲ್ಲಿ ದೇವರು ದಾಗವಾಗಿ ಇರುವಂತ ಆ ನೀರನ್ನ ಆಕೆಗೆ ಕೊಡುವುದಕ್ಕಾಗಿ ದೇವರು ದಾಗವಾಗಿದ್ದರು. ಈಕೆ ಕೂಡ ದಾಗದಲ್ಲಿ ನೀರಡಿಕೆಯಲ್ಲಿ ಇರುವಂತ ಸ್ತ್ರೀ ದೇವರು ಕೊಡುವಂತ ಜೀವಕರವಾದ ನೀರನ್ನ ಕುಡಿಯುವುದಕ್ಕೆ ಆಕೆ ಮನಸ್ಸು ಏನಾಗುತ್ತಾ ಇದೆ? ತೆರೆಯುತ್ತಾ ಇದೆ. ಅದಕ್ಕೆ ದೇವರು ಅಲ್ಲಿ ಹೇಳಿದಂತ ಮಾತನ್ನ ಪುನಃ ಹೇಳೋಣ, ಪುನಃ ನಾವು ಓದಿ ನೋಡೋಣ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 26ನೇ ವಾಕ್ಯವನ್ನ ಓದ್ರಿ. ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಒಂದು ಚೆನ್ನಾಗಿ ಗೊತ್ತಾಗಬೇಕು, ತಿಳುವಳಿಕೆ ಆಕೆ ಜೀವಿತದಲ್ಲಿ ಬರುವುದಕ್ಕೆ ಮುಂಚೆ ಆಕೆ ಜೀವನ ಒಂದು ಪಾಪಿಯಾದ ಸ್ತ್ರೀ ಆಗಿದ್ದ. ಸೊ ಆಕೆ ಪಾಪ ಮಾಡಿದಕ್ಕೆ ಉದ್ದೇಶ ಏನಂದ್ರೆ, ಆಕೆಗೆ ಒಂದು ಆಸೆ. ಆ ಆಸೆ ಇವನಲ್ಲಿ ಸಿಗ್ತದಾ, ಅವನಲ್ಲಿ ಸಿಗ್ತದಾ, ಯಾರಲ್ಲಿ ಅದು ತೃಪ್ತಿ ಪಡಿಸದೆ ಇದ್ದಂತ ಕಾರಣ ಒಬ್ಬೊಬ್ಬರನ್ನಾಗಿ ಏನ್ ಮಾಡ್ತಾ ಇದ್ದ? ಚೇಂಜ್ ಮಾಡುತ್ತಾ ಇದ್ದ. ಕೊನೆಯದಾಗಿ ಮದುವೆ ಮಾಡುವುದನ್ನೇ ಬಿಟ್ಬಿಟ್ಟು ಸ್ಟೆಪ್ನಿ ಇಡಲಿಕ್ಕೆ ಹೋಗ್ಬಿಟ್ಟ. ಕಾರಣ ತನ್ನಲ್ಲಿ ಒಂದು ಆತುರ, ತನ್ನಲ್ಲಿ ಒಂದು ಆಸೆ ಇದೆ. ಆ ಆಸೆಯೇ ಈ ಜಗತ್ತಲ್ಲಿ ಎಲ್ಲೂ ಸಿಕ್ಕದೆ ಇದ್ದಂತ ಕಾರಣ. ಆಕೆಗಾದರೂ 5 ಗಂಡ 6ನೇ ಸ್ಟೆಪ್ನಿ, ರೈಟ್, 6 ಇತ್ತು. ಆದರೆ ಇವತ್ತು ಜಗತ್ತಲ್ಲಿ ಅನೇಕರಿಗೆ ಅನೇಕ ಗಂಡಂದಿರಿದ್ದಾರೆ. ನಾನು ಪ್ರಾಕ್ಟಿಕಲ್ ಆಗಿ ಹೇಳಿಲ್ಲ, ಗಂಡಸರಿಗೂ ಗಂಡಂದಿರಿದ್ದಾರೆ, ಹೆಂಗಸರಿಗೂ ಗಂಡಂದಿರಿದ್ದಾರೆ. ಏನಿದ್ದಾರೆ ಅಂತ ಕೇಳುವಾಗ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾನೆ, ನನ್ನ ಟೆನ್ಷನ್ ಫ್ರೀ ಆಗಬೇಕು, ನಾನು ಸಮಾಧಾನ ಆಗಬೇಕಂತ ಸಿಗರೆಟ್ ಸೇಯಿಸ್ತಾ ಇದ್ದಾನೆ. ಸಿಗರೆಟ್ ಸೇಯಿಸ್ತಾ ಇದ್ದಾಗ ಅದು ಹೇಗಾದ್ರೂ ಅವನನ್ನ ತೃಪ್ತಿ ಪಡಿಸುತ್ತದೆ ಅಂತ ಅನ್ಕೊಳ್ತಾ ಇದ್ದಾನೆ. ಆದರೆ ಅದು ಸಿಗರೆಟ್ ಚೈನ್ ಸ್ಮೋಕರ್ ಆಗಿ ಸೇಯ್ತಾ ಇದ್ದಾನೆ, ತೃಪ್ತಿ ಪಡಿಸಲಿಲ್ಲ. ಆಮೇಲೆ ಬಾಯಲ್ಲಿ ಕುಟ್ಟಕ ಹಾಕ್ತಾ ಇದ್ದಾನೆ.
ಈ ಕುಟ್ಟುಕವಾದ್ರೂ ನನಗೆ ತೃಪ್ತಿ ಕೊಡ್ತದ ಅಂತ ನೋಡಿದ್ರೆ ಇಲ್ಲ. ಮೇಲು 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 ಒಂದು ದಿನಕ್ಕೆ ಒಂದು ಕುಟ್ಟುಕದಲ್ಲಿ ಚಾಲು ಮಾಡಿದವನು ಈಗ 10 ಆಗುತ್ತೆ, 15 ಆಗುತ್ತೆ, 20 ಆಗುತ್ತೆ, ಕುಟ್ಟುಕ ಚಟ ಹೋಗ್ತಾ ಇದೆ. ಸರಿ, ಸಿನಿಮಾದಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡಿ ಬಂದ್ರೆ ನಮಗೆ ಸಮಾಧಾನ ಆಗ್ತಾ ಅಂದ್ರೆ ಸಿನಿಮಾವು ಸಮಾಧಾನ ಕೊಡ್ತಾ ಇಲ್ಲ. 3 ತಾಸು ಸಿನಿಮಾ ಮುಗಿದ ಮೇಲೆ ಆಮೇಲೆ ಸಿನಿಮಾ ಹುಚ್ಚಾಗಿ ರಾತ್ರಿ ಹಗಲು ಮೊಬೈಲಲ್ಲಿ ಹಾಡು ಅವು ಇವು ಎಲ್ಲ ಕೇಳ್ತಾನೆ, ನೆಮ್ಮದಿ ಇಲ್ಲ. ಆದ್ರೆ ಮನುಷ್ಯ ಇನ್ನೂ ಒಳಸಾಗಿ ಏನ್ ಮಾಡ್ತಾ ಇದ್ದಾನೆ, ಕುಡಿಯುವ ಚಟ್ಟಕ್ಕೆ ಹೋಗುತ್ತಾನೆ. ಇವನು ಅನೇಕ ಕುಡಿಯುವ ಚಟ್ಟದಲ್ಲಿ ಬಿದ್ದು ಆಮೇಲೆ ಗ್ಯಾಮ್ಲಿನ್ ಮಾಡ್ತಾನೆ. ಈ ಗ್ಯಾಮ್ಲಿನ್ಗೆ ಹೋಗಿ ಕೆಟ್ಟ ಕೆಟ್ಟ ಚಟ್ಟಗಳು, ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ನೋಡಿ ಹೇಗಾದ್ರೂ ತನ್ನನ್ನು ತೃಪ್ತಿಪಡಿಸಬೇಕು ಎಂಬುದಾಗಿ ಬಯಸುತ್ತಾ ಇದ್ದಾನೆ. ತೃಪ್ತಿ ಆಗಲಿಲ್ಲ. ಅದಕ್ಕೆ ಕರ್ತನು ಹೇಳಿದನು, ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಬಂದ ನಾನು ಇವನನ್ನ ಪಾಪಿಯಾಗಿ ಅಲ್ಲ, ಇವನನ್ನ ಪರಿಶುದ್ಧನಾಗಿ ಬದಲಾಯಿಸುವುದಕ್ಕೆ ನನಗೆ ನೀರಡಿಕೆ ಆಗ್ತಾ ಇದೆ. ಯಾಕೆ ಪಾಪಿಯನ್ನ ಪರಿಶುದ್ಧನಾಗಿ ಬದಲಾಯಿಸಬೇಕು? ಪಾಪದ ಸಂಬಳ ಕರ್ಮ, ಪಾಪದ ಸಂಬಳ ಮರಣ. ಈ ಮರಣದಿಂದ, ಈ ಶಾಪದಿಂದ, ಈ ಕರ್ಮದಿಂದ, ಈ ಅಸಮಾಧಾನದಿಂದ, ಇಂಥ ಒಂದು ಕೆಟ್ಟ ಚಟ್ಟಗಳು ಮಾಡಿದಾಗ ಏನ್ ಬರ್ತದ್ರಿ? ಅವ್ರು ಹೇಳ್ತಾರೆ ನಾನು ಉದ್ಧಾರ ಆಗ್ತೀನಿ ಅಂತ. ಎಲ್ಲಿಂದ ಉದ್ಧಾರ ಆಗುತ್ತದೆ? ಕೆಟ್ಟ ಚಟ್ಟಗಳು ಯಾವತ್ತಾದ್ರೂ ಉದ್ಧಾರ ಮಾಡ್ತದ? ಇಲ್ಲ, ಹಾಳು ಮಾಡ್ತದ. ಖಂಡಕ್ಕೆ ಎಲ್ಲಿ ಏನೇನು ಇಲ್ಲದಂತ ವ್ಯಾಧಿ ಎಲ್ಲ ಬರ್ತದೆ. ಕುಟ್ಟುಕ ತಿನ್ನುವವರಿಗೆ ಏನ್ ಬರ್ತದೆ? ಕ್ಯಾನ್ಸರ್. ಹೊಟ್ಟೆಯಲ್ಲಿ ಸೆರೆ ಕೊಡಿದವರಿಗೆ ಹೊಟ್ಟೆಯಲ್ಲಿ ಕ್ಯಾನ್ಸರ್, ಲಿವರ್ ಹೋಗುತ್ತೆ, ಬೋಟಿ ಹೋಗುತ್ತೆ, ಏನೇನೋ. ಮಕ್ಕಳು, ಹೆಂಡತಿ ಮಕ್ಕಳು ಆಸೆಯಾಗಿ ಮದುವೆ ಮಾಡ್ತಾನೆ, ಅರ್ಧ ಆಯುಷ್ಯಲ್ಲಿ ಹೋಗ್ಬಿಡ್ತಾನೆ. ಕಾರಣ ಕೆಟ್ಟ ಚಟ್ಟಗಳಿಂದ. ಆದ್ರೆ ದೇವರಿಗೆ ಆಸೆ ಏನ್ ಗೊತ್ತಾ? ನೀನು ಆಸೆಯಾಗಿ ನೀನು ಮದುವೆ ಮಾಡಿಕೊಂಡಂತ ನಿನ್ನ ಹೆಂಡತಿ ಸಂಗಡ, ನಿನ್ನ ಮಕ್ಕಳ ಸಂಗಡ ನೀನು ದೀರ್ಘಾಯುಸ್ಸು ಉಳ್ಳವನಾಗಿ ಸಕಲ ವೈಭವದಿಂದ ನೀನು ಇರಬೇಕಂದ ಆಸೆ ಎಂಬುದಾಗಿ ನೀರಡಿಕೆ ಆಗ್ತಾ ಇವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಕ್ಕೆ ನೀರಡಿಕೆ? ದೇವರಿಗೆ ಅಸಮಾಧಾನದಲ್ಲಿ, ಕೊರತೆಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ತೃಪ್ತಿಯನ್ನ ಕೊಡುವುದಿಗೆ, ಸಮಾಧಾನವನ್ನು ಕೊಡುವುದಿಗೆ ನೀರಡಿಕೆ ಆಗಿದೆ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 7:37 ಪುನಗ ನಾವು ಓದಿ ನೋಡೋಣ. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಓದ್ ಮಗಳೇ. ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು. ಯಾರಿಗೆಲ್ಲ ದಾಹವಿದೆ, ಯಾರಿಗೆಲ್ಲ ಬಾಯಾರಿಕೆ ಇದೆ, ಹಲ್ಲೆಲೂಯಾ, ಯಾರಕ್ಕೆಲ್ಲ ನೀರಡಿಕೆ ಆಗಿದೆ, ಯಾರಕ್ಕೆಲ್ಲ ವ್ಯಾಧಿ ಇದೆ, ಯಾರಕ್ಕೆಲ್ಲ ಶಾಪ ಇದೆ, ಯಾರಕ್ಕೆಲ್ಲ ಸಾಲ ಇದೆ, ಯಾರಕ್ಕೆಲ್ಲ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀ, ಯಾರಕ್ಕೆಲ್ಲ ಪಾಪದ ಟೆಂಪ್ಟೇಷನ್ ಇದೆ, ಪಾಪದಿಂದ ಬಿಡುಗಡೆ ಇಲ್ಲದಂತ ಒಂದು ಸ್ವಭಾವ ಯಾರಕ್ಕೆಲ್ಲ ಇದೆ, ಕುಟುಂಬದಲ್ಲಿ ನಾನು ಸಂತೋಷವಾಗಿ ಇರಬೇಕಂದ ಬಯಸಿದ್ರು ಕೂಡ ಮಾತು ಕುಟುಂಬದಲ್ಲಿ ಜಗಳವೇ ಬರ್ತದೆ, ಸಂತೋಷ ಇಲ್ಲ, ಇಂಥ ಅಸಮಾಧಾನ ಯಾರಕ್ಕೆಲ್ಲ ಇದೆ, ನೀವೆಲ್ಲರೂ ಏನ್ ಮಾಡಿ, ನನ್ನ ಬಳಿಗೆ ಬನ್ನಿ, ನಾನು ನಿನಗೆ ಏನು ಕೊಡುತ್ತೇನೆ. ಹಲ್ಲೆಲೂಯಾ. ಜೀವಕರವಾದ ನೀರನ್ನ ನಿನಗೆ ಕೊಡುತ್ತೇನೆ ಅಂತ ಹೇಳಿ ಪ್ರಕಟಣೆ 21:6 ಹೇಳ್ತದೆ, ಯಾರಿಗೆ ಆ ನೀರನ್ನ ದೇವರು ಕೊಡಲಿಕ್ಕೆ ಬಯಸುತ್ತಾರೆ, ದಾಹ ಉಳ್ಳವನಿಗೆ ಜೀವ ಜಲದ ಬುಕ್ಕೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಸಾರ್, ಇದಕ್ಕೆ ನೀನು ಏನು ಪೂಜೆ ಪುನಸ್ಕಾರಗಳಿಲ್ಲ. ದೇವರಿಂದ ಪಾಪ ಪರಿಹಾರವನ್ನ ಹೊಂದಿಕೊಳ್ಳುವುದಕ್ಕೆ ಕೋಳಿ, ಕುರಿ, ದನ, ಯಾವುದೇ ರಕ್ತ ಬಲಿಗಳನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ನೀವು ಅಲ್ಲಿ ಮಂತ್ರವಾದಿಗಳಿಗೆ ನೀವು ಬಾಟಲ್ ಸಾರಾಯವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. 101,001 ನಿಂಬೆಹಣ್ಣನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಉಚಿತವಾಗಿ. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ಶಿಷ್ಯರ
ಹೋಗ್ರಿ, ವ್ಯಾಧಿಯಲ್ಲಿ ಇರುವವರನ್ನ ಸ್ವಸ್ಥಪಡಿಸ್ರಿ, ದೆವ್ವದಿಂದ ಹಿಡಿಯಲ್ಪಟ್ಟವರನ್ನ ಬಿಡುಗಡೆ ಮಾಡ್ರಿ, ಕುಷ್ಠ ಹತ್ತಿದವರನ್ನ ಬಿಡುಗಡೆ ಮಾಡ್ರಿ, ಸತ್ತವರನ್ನು ಸಹ ಬದುಕಿಸಿರಿ, ಉಚಿತವಾಗಿ ಹೊಂದಿದಿರ್ರಿ, ಉಚಿತವಾಗಿ ಕೊಡಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿಗೆ ನನ್ನ ಹತ್ರ ಎಲ್ಲ ಐತಿ, ಬಾಳ. ಯಾಕೆ ನೀನು ಕಣ್ಣೀರು, ಯಾಕೆ ನೀನು ವೇದನೆ, ಯಾಕೆ ನೀನು ಕಟ್ಟುಗಳಲ್ಲಿ, ಯಾಕೆ ನೀನು ಬಂಧನೆಯಲ್ಲಿ, ಯಾಕೆ ನಿನ್ನ ಜೀವನದಲ್ಲಿ ಮನ ಮುರಿದವನಾಗಿರಬೇಕು, ಯಾಕೆ ಮರಣಕ್ಕೆ ಭಯಪಡುವವನಾಗಿರಬೇಕು? ಬಾ ನನ್ನ ಬಳಿಗೆ, ನಾನು ಕೊಡುವಂತ ನಿನಗೆ ದಾಗ ಇದ್ರೆ ಅದನ್ನು ಫ್ರೀಯಾಗಿ ಕೊಡ್ತೀನಿ, ಉಚಿತವಾಗಿ ಕೊಡ್ತೀನಿ ಅಂತ. ಪ್ರಕಟಣೆ 22ನೇ ಅಧ್ಯಾಯ ಅದನ್ನ ಒಳ್ಳೆ ವಾಕ್ಯ ಹೇಳುತ್ತದೆ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳೆ. ಬೇಕಾಗಿರುವುದು ಒಂದೇ ಒಂದು, ಯೇಸು ಸ್ವಾಮಿಯ ಬಳಿಯಲ್ಲಿ ನಿನ್ನ ಜೀವನದ ಸುಖಕ್ಕಾಗಿ ಒಂದು ಬಾಯಾರಿಕೆ, ನಿನ್ನ ಕುಟುಂಬದ ಸುಖಕ್ಕಾಗಿ ಒಂದು ಬಾಯಾರಿಕೆ, ನೀನು ಚೆನ್ನಾಗಿರುವುದಕ್ಕಾಗಿ ನಿನಗೆ ಇಷ್ಟ ಉಂಟಾ? ನೀನು ಕೆಟ್ಟ ಚಟಗಳನ್ನು ಬಿಟ್ಟು ಸಂತೋಷವಾಗಿ ಸಮಾಧಾನವಾಗಿ ನೀನು ಸಹ ಈ ಭೂಮಿಯಲ್ಲಿ ಒಳ್ಳೆ ಹೆಸರನ್ನ ಹೊಂದಿಕೊಳ್ಳುವುದಿಗೆ, ಒಳ್ಳೆ ಸ್ಥಾನವನ್ನು ಹೊಂದಿಕೊಳ್ಳುವುದಿಗೆ ನಿನಗೂ ಮನಸ್ಸುಂಟ? ನಿನಗೆ ಇಷ್ಟ ಉಂಟ? ನೀನು ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಹೇಳಿದಾಗ, ಈಗ ಸಮಾರ್ಯ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ? ದೇವರ ಮಾತನ್ನ ಕೇಳಿ ಆ ನೀರನ್ನ ಏನ್ ಮಾಡ್ತಾ ಇದ್ದಾಳೆ? ದೇವರ ನೀರನ್ನ ಆಕೆ ಕುಡಿಯುತ್ತಾ ಇದ್ದಾಳೆ. ಅಲ್ಲಿ ಏನ್ ನಡೀತಾ ಇದೆ? ಈ ಶಾರೀರಿಕವಾದ ನೀರನ್ನ ಸೇರಿಸುವುದಿಗೆ ಬಂದವಳು ಅಲ್ಲೇ ಕೊಡವನ್ನ ಇಟ್ಟು ನೀರು ಸೇರಿಸ್ಕೊಂಡು ಹೋಗಲಿಲ್ಲ. ಈ ಜೀವಕರವಾದ ನೀರು ಇದನ್ನ ಕುಡಿದ ಕೂಡಲೇ ಹೃದಯದಲ್ಲಿ ಒಂದು ಉಲ್ಲಾಸ, ಮನಸ್ಸಿನಲ್ಲಿ ಒಂದು ಸಮಾಧಾನ. ದೇವರ ಬಳಿಯಲ್ಲಿ ಮಾತಾಡ್ತಾ ಇದ್ದಾಗ ಸತ್ಯವನ್ನ ದೇವರ ಆಕೆಗೆ ತಿಳಿಸುತ್ತಾ ಇದ್ದಾಗ, ಈ ತಿಳುವಳಿಕೆ ಹೊಂದಿಕೊಳ್ಳುತ್ತಾ ಇರುವಾಗ ಈಕೆ ಜೀವನದಲ್ಲಿ ಕೆಟ್ಟ ಕ್ರಿಯೆಗಳೆಲ್ಲ ಇವಕ್ಕೆ ಮನಸ್ಸನ್ನ ಬಿಟ್ಟು ಹೋಗಿದಂಗೆ, ಒಂದು ಗಲಿಬಿಲಿಗಳೆಲ್ಲ ಹೋಗಿದಂಗೆ, ಒಂದು ಸಮಾಧಾನ ತುಂಬಿದೆ. ಇಲ್ಲಿ ತನಕ ಆಕೆಗೆ ಗೊತ್ತಾಗ್ತದೆ, ನಾನು ಇದ್ದವಳು ಈಗ ಶುದ್ಧಲಾಗಿದ್ದೇನೆ. ಆಕೆ ಒಳಗಡೆ ಏನಾಗ್ತಾ ಇದೆ? ಆ ಜೀವಕರವಾದ ನೀರು ಬಂದ ಕೂಡಲೇ ಯೇಸುಸ್ವಾಮಿ ಹೇಳಿದರು ಅದು ಹರಿಯುತ್ತದೆ ಅಂತ. ಯೇಸುಸ್ವಾಮಿಗೆ ಈಗ ನೀರಡಿಕೆ ಯಾರಿಗೆ? ಸಮಾರ್ಯ ಸ್ತ್ರೀ ಮೇಲೆ. ಅದು ಮಾತ್ರ ಅಲ್ಲ, ಇನ್ನೂ ನೀರಡಿಕೆ ಸ್ವಾಮಿಗೆ. ಸಮಾರ್ಯ ಸ್ತ್ರೀ ಮೂಲಕ ಇಡೀ ಸಮಾರ್ಯಕ್ಕೆ, ಹಲ್ಲೆಲೂಯ, ಇಡೀ ಸಮಾರ್ಯ ಜನರಿಗೆ ಅವರು ಈ ಜೀವ ಜಲವನ್ನ ಕುಡಿಬೇಕಂತ ದೇವರಿಗೆ ನೀರಡಿಕೆ. ಅದಕ್ಕೆ ಕುಡಿದವಳು ಕೊಡವನ್ನ ಅಲ್ಲೇ ಇಟ್ಬಿಟ್ಟು ಏನ್ ಮಾಡ್ತಾ ಇದ್ದಾಳ? ಓಡ್ತಾ ಇದ್ದಾಳೆ. ಓಡಿ ಹೋಗಿ ಊರಲ್ಲಿ ಸಾರ್ತೆ, ಎಲ್ಲರೂ ಬರ್ರಿ, ನಾನು ಮಾಡಿದದಲ್ಲ ಒಬ್ಬರು ಹೇಳಿದರು. ಅದು ಮಾತ್ರ ಅಲ್ಲ, ಶಾಸ್ತ್ರದಲ್ಲಿ ಬರೆದಿರುವಂತ ಮಾತುಗಳು ಎಲ್ಲವನ್ನು ಕೂಡ ಒಬ್ಬರು ನನಗೆ ನೆನಪಿಸಿದರು. ಅವರು ಹೇಳಿದರು ಮೆಸ್ಸಿಯನ್ ಅಂತ. ನೋಡ್ರಿ ನನಗೆ ನಂಬಬೇಕಂತ ಅನಿಸ್ತಾ ಇದೆ, ಆತನು ಮೆಸ್ಸಿಯನು ಎಂಬುದಾಗಿ. ನೀವು ಬಂದು ನೋಡ್ರಿ ಎಂಬುದಾಗಿ ಎಲ್ಲರನ್ನು ಕೂಡ ಕರೀತಾ ಇದ್ದಾಳೆ. ವಾಕ್ಯ ಹೇಳಿತ್ತು. ತಿರುಗ ಅದನ್ನು ಚೆನ್ನಾಗಿ ಗಮನಿಸ್ರಿ. ಯೋಹಾನ ಸುವಾರ್ತೆ 7:37 ಹೇಳಿತ್ತು. 38ನೇ ವಾಕ್ಯ ಓದಮ್ಮ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ, ನನ್ನ ನಂಬಿದವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ, ಶಾಸ್ತ್ರದಲ್ಲಿ ಗಮನಿಸ್ರಿ, ನಂಬಿದವರಾಗಿದ್ರೆ ಶಾಸ್ತ್ರ ಯಾರೋ ಬಂದು ಹೇಳ್ಬೇಕಂದ ಅವಶ್ಯಕತೆ, ಯಾರೋ ಬಂದು ನಿನ್ನ ಕಲಿಸ್ಬೇಕಂದ ಅವಶ್ಯಕತೆ. ಅದು ನಿನ್ನ ಒಳಗಡೆ ಬಂದಿರುವುದಾದರೆ ಶಾಸ್ತ್ರ ಹೇಳುತ್ತದೆ, ನೀನು ನಿಂತುಕೊಂಡಿರುವಂತ ನೀರಾಗಿಲ್ಲ, ನೀನು ಹರಿಯುವಂತ ನೀರಾಗಿರುತ್ತೆ. ದೇವರನ್ನ ನಂಬಿ ಓಲ್ಮ, ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ. ಜೀವಕರವಾದ ನೀರಿನ ಹೊಳೆಗಳು ಅಂತ ಇದೆ. ತಮಿಳ್ ಬೈಬಲ್ ಹೇಳ್ತಾ ಇದೆ ನದಿ. ಜೀವಕರವಾದ ನದಿ ಓಡುತ್ತದೆ. ಓಡುವಂತ ನೀರು ಯಾವಾಗಲೂ ಶುದ್ಧವಾಗಿರ್ತದೆ. ನಿಂತುಕೊಂಡಿರುವಂತ ನೀರು ಸ್ವಲ್ಪ ದಿವಸ ಮಾತ್ರ ಶುದ್ಧವಾಗಿರ್ತದೆ, ಆಮೇಲೆ ಕೆಟ್ಟು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಸೊ
ದೇವರ ಕೊಡುವಂತ ನಿತ್ಯ ಜೀವ ಜಲವಾಗಿರುವಂತ ನೀರನ್ನ ಕುಡಿದವಳು ಏನ್ ಮಾಡ್ತಾ ಇದ್ದಾಳೆ? ಹರಿಯುತ್ತಾ ಇದ್ದಾಳೆ, ಓಡ್ತಾ ಇದ್ದಾಳೆ, ಎಲ್ಲರಿಗೂ ಹೋಗಿ ಏನ್ ಮಾಡ್ತಾ ಇದ್ದಾಳೆ? ಸಾರ್ತಾ ಇದ್ದಾಳೆ. ಅಲ್ಲಿ ನಡೆದಂತ ಘಟನೆಗಳನ್ನ ಸ್ವಲ್ಪ ನಾವು ನೋಡ್ಬಿಡೋಣ. 39 42 ತನಕ ಸ್ವಲ್ಪ ಗಮನಿಸ. ಓದಮ್ಮ 4ನೇ ಅಧ್ಯಾಯ 39. ಅಷ್ಟರೊಳಗೆ ಶಿಷ್ಯರು ಗುರುವೇ ಊಟ 39ನೇ ವಾಕ್ಯದಿಂದ 42ನೇ ವಾಕ್ಯ ತನಕ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ. ಇಲ್ಲಿ ಗಮನಿಸ್ರಿ, ಯಾರು ಮಾತನ್ನ ಯಾರು ಕೇಳ್ತಾರೆ? ಈಕೆ ಒಂದು ವಿಭಚಾರಿ, ಎಲ್ಲರದಿಂದ ತಳ್ಳಲ್ಪಟ್ಟವಳು. ಈಕೆ ಮಾತನ್ನ ಯಾರಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಆಕೆ ಹುಟ್ಟಿದಂತ ಊರಲ್ಲೇ ಆಕೆ ತಳ್ಳಲ್ಪಟ್ಟಂತ ಕಲ್ಲಾಗಿ ಇದ್ದವಳೆ, ದುಶ್ಚರಾಗಿ ಇದ್ದವಳೆ. ಈಕೆಗೆ ಯಾರು ಕಿಮ್ಮತ್ ಕೊಡುವುದೇ ಇಲ್ಲ. ಬಟ್ ಜೀವಕರವಾದ ನೀರು ಒಳಗಡೆ ಬಂದ ಕೂಡಲೇ ಜನರು ಈಕೆಯನ್ನು ನೋಡುವಂತ ದೃಷ್ಟಿಯೇ ಬದಲಾಗ್ಬಿಟ್ಟಿದ್ದ. ಮೊದಲು ಈಕೆ ಮಾತಕ್ಕೆ ಕಿಮ್ಮತ್ತಿಲ್ಲ. ಈಗ ಈಕೆ ಮಾತನ್ನ ಕೇಳಿ ಎಲ್ಲರೂ ಯಾರನ್ನ ನಂಬ್ತಾರ? ಹೋದ್ರಿ, ಅನೇಕರು ಆತನನ್ನು ನಂಬುವರ. ಅನೇಕರು. ಸಾರ್, ನೀನು ಕುಡುಕನಾಗಿ ಇದ್ದಿದ್ದು ನಿನ್ನ ತಪ್ಪಲ್ಲ, ಆದರೆ ಕುಡುಕನಾಗಿ ಸಾಯುವುದು ನಿನ್ನ ತಪ್ಪು. ನೀನು ವಿಭಚಾರನಾಗಿ ಇದ್ದಿದ್ದು ತಪ್ಪಲ್ಲ, ಆದರೆ ವಿಭಚಾರನಾಗಿ ಸಾಯುವುದು ತಪ್ಪು. ನೀನು ಸಿಗರೆಟ್ ಸೇವಿಸುವವನಾಗಿ ಈಗ ಇರುವುದು ತಪ್ಪಂತ ಹೇಳಿದ್ರು ನೀನು ಸಿಗರೆಟ್ ಸೇವಿಸುವವನಾಗಿಯೇ ನೀನು ಸತ್ತು ಬಿಟ್ರೆ ತಪ್ಪು. ದೇವರ ವಾಕ್ಯವನ್ನ ತಿಳುವಳಿಕೆಯನ್ನ ಹೊಂದಿಕೊಳ್ಳುವುದಕ್ಕೂ ಮುಂಚೆ ಇರುವಂತ ಜೀವನ ಬೇರೆ, ದೇವರ ವಾಕ್ಯದ ತಿಳುವಳಿಕೆಯನ್ನ ಹೊಂದಿದಂದ ನಂತರ ಇರುವಂತ ಜೀವನ ಬೇರೆಯಾಗಿ ಇರಲೇಬೇಕು. ಅಲ್ಲೇಲೋಯ. ಜನರು ನೋಡುವಾಗಲೇ ವ್ಯತ್ಯಾಸ ನೋಡಬೇಕು. ಆಕೆನ ಪಾಪಿಯಾದ ಸ್ತ್ರೀಯಾಗಿ ನೋಡಕ್ಕಾಗ್ಲಿಲ್ಲ. ದೇವ ಮಾತನ್ನ ಹೇಳುವಂತ ಒಂದು ಪ್ರವಾದಿ ತರ ಆಕೆಯನ್ನ ನೋಡುತ್ತಾ ಇದ್ದಾರೆ. ತನ್ನ ಜೀವನದಲ್ಲಿ ಒಂದು ಬೆಳಕನ್ನ, ಸ್ವಸ್ಥತೆಯನ್ನ, ಸುಖವನ್ನ ಕೊಡುವುದಕ್ಕೆ ಬಂದಂತ ವ್ಯಕ್ತಿ ತರ ನೋಡುತ್ತಾ ಇದ್ದಾರೆ. ಕಾರಣ ಗೊತ್ತಾ? ಜೀವಕರವಾದ ನೀರು ಒಳಗಡೆ ಬಂದ್ಬಿಟ್ರೆ ಜೀವಿತ ಆ ರೀತಿಯಾಗಿ ಬದಲಾಗುತ್ತೆ. ಸೊ ಈಗ ಹೋಗಿ ಅಲ್ಲಿ ಹೇಳಿದರು, ಓದ್ ಮಗಳೇ. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಇಲ್ಲಿ ನೋಡಿ ಆ ಊರಿನ ಜನ. ಮೊನ್ನೆ ನಾವೊಂದು ಊರಿಗೆ ಹೋಗಿದ್ದೇವೆ, ಬ್ರೇಯರ್ ಎಲ್ಲ ಮುಗಿಸಿದೀವಿ. ಇವತ್ತು ಒಂದು ದಿವಸ ವಸ್ತಿ ಇತ್ತು, ಹೋಗ್ರಲ್ಲ. ಇಲ್ಲ ಇದ್ದು ಹೋಗ್ರಲ್ಲ, ಯಾಕೆ ಇವತ್ತೇ ಹೋಗ್ತಾ ಇದ್ದೀರಾ? ಅಲ್ಲೇಲೂಯ. ಈ ಮಣ್ಣುಗಳಿಗೆ ಹಿಂಗಂದ್ರೆ ಯೇಸುಗೆ ಹೆಂಗ? ಜನ ಯೇಸುವನ್ನ ಬಿಡಕ್ಕೆ ರೆಡಿ ಇಲ್ಲ. ಮೊದಲು ತಿಳುವಳಿಕಿಲ್ಲ. ಮೊದಲು ಎಲ್ಲರೂ ಪಾಪಿಗಳು. ಸಮಾರ್ಯರಂದ್ರೆ ತಳ್ಳಲ್ಪಟ್ಟವರು, ದುಷ್ಟರು, ಅಸುತ್ತರು. ಈಗ ಯೇಸು ಮೆಚ್ಚುವಂತ ವ್ಯಕ್ತಿಗಳು ಯೇಸುವನ್ನ ಮೆಚ್ಚುವಂತ ವ್ಯಕ್ತಿಗಳಾಗಿ ಬದಲಾಗಿದ. ಅಲ್ಲೇಲೂಯ. ದೇವ್ರೇ, 1-2 ದಿವಸ ಇಲ್ಲೇ ಇರಪ್ಪ. ನಿನ್ನ ಮಾತುಗಳೆಲ್ಲ ಹಾಗೆ ಜೇನುತುಪ್ಪ ತರ ಇದೆ. ಅಯ್ಯೋ, ಅದನ್ನ ಕೇಳ್ತಾ 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 ಇರುವಾಗಲೇ ಹೃದಯವೆಲ್ಲ ಅಗ್ರಾಗ್ತಾ ಇದೆ, ಭಾರವೆಲ್ಲ ಹೋಗ್ತಾ ಇದೆ, ಎಲ್ಲ ನೋವುಗಳೆಲ್ಲ ಹೋಗ್ತಾ ಇದೆ. ಏನೋ ಹೊಸ ಉರುಪು, ಏನೋ ಹೊಸ ಬಲ ನಮ್ಮ ಜೀವಿತದಲ್ಲಿ ಬರ್ತಾ ಇದೆ. ಇದನ್ನ ನಾವು ಕಳೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಸ್ವಾಮಿ, 2 ದಿವಸ ಸ್ವಾಮಿ ನಮ್ಮ ಬಳಿಯಲ್ಲಿ ಇರು ಅಂತ ಹೇಳಿ ಸ್ವಾಮಿ ಇದ್ದು ಮಾತಾಡಿದಾಗ ಸಮಾರ್ಯರಿಗೆ ಒಂದು ಪ್ರಕಟಣೆ ಬರ್ತಾ ಇದೆ. ಅದನ್ನ ನೀವು ಗಮನಿಸಬೇಕು. ಕೇಳ್ರಿ. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಸತ್ಯ ವೇದ ಮಾತುಗಳನ್ನ ಕಿವಿಯಾರ ಕೇಳಿ, ಶಾಸ್ತ್ರದಲ್ಲಿ ಬರೆದಿರುವವರನ್ನ ಕಣ್ಣಾರ ಕಂಡು. ಓದಮ್ಮ. ಈತನು ಲೋಕ ರಕ್ಷಕನೇ ಹೌದೆಂದು. ಸ್ವಾಮಿ ಕರಗಳ ತಟ್ಟು. ಸಮಾರ್ಯ ಹೇಳುತ್ತದೆ, ಈತನು ಸಮಾರ್ಯಕ್ಕೆ ಮಾತ್ರ ರಕ್ಷಕನಲ್ಲ, ಇಡೀ ಜಗತ್ತಿನ ರಕ್ಷಕನು.
ಅದನ್ನೇ ನಾವು ಹೇಳ್ತಾ ಇದೀವಿ, ಇವ್ರು ನಂಬಕರಿಲ್ಲ. ಯಪ್ಪ ಸ್ವಾಮಿ ಯೆರೂಸಲೇಮಿಗೆ ಮಾತ್ರ ಅಲ್ಲ ರಕ್ಷಕನು, ಭಾರತ ದೇಶಕ್ಕೆ ಇಡೀ ಜಗತ್ತಕ್ಕೂ ಯೇಸುವೇ ರಕ್ಷಕನು. ಯಾರು ಹೇಳಿದ್ದಪ್ಪ ಅವಾಗ? ಸಮಾರ್ಯರು ಹೇಳಿದ್ರಪ್ಪ, ನೀನು ನಮಕ್ ಮಾತ್ರ ದೇವರಲ್ಲ, ಇಡೀ ಜಗತ್ತಿನ ದೇವರು, ಜಗತ್ತನ್ನ ಸೃಷ್ಟಿ ಮಾಡಿದಂತ ದೇವರು ನಮ್ಮಕ್ಕೆ ಮಾತ್ರ ರಕ್ಷಕನಲ್ಲ, ಇಡೀ ಜಗತ್ತಿಗೆ ನೀನೇ ರಕ್ಷಕನು. ಇಲ್ಲಿ ಇರುವಂತ ಸಹೋದರನು ಸಹೋದರಿ ನಮ್ಮ ದೇಶದಲ್ಲಿ ಇರುವವರು ನಂಬಕ್ಕೆ ರೆಡಿ ಇಲ್ಲ. ನಂಬಿದ್ರೆ ಅವರು ಹೇಳ್ತಾ ಇದ್ದಾರೆ ಯೇಸುವೇ ಜಗತ್ತಿನ ರಕ್ಷಕನು. ನಾನು ಒಂದು ಮಾತು ಹೇಳ್ತೀನಿ, ಹೊಸದಾಗಿ ಬಂದು ನನ್ನ ತಪ್ಪು ತಿಳ್ಕೋಬೇಡ. ಯಾಕೆಂದ್ರೆ ನಮಗೆ ತಿಳುವಳಿಕೆ ಇದೆ, ಅದಕ್ಕೆ ಹೇಳ್ತೇವೆ. ಸತ್ಯ ವೇದ ನಮಗೆ ಹೇಳಿಕೊಟ್ಟಿದೆ. ಯಾವನ ಒಳಗಡೆ ಜೀವಕರವಾದ ಹೊಳೆ ನೀರು ಹರಿಯುತ್ತದಂದ್ರೆ ಜಗತ್ತಲ್ಲಿ ದೇವರುಗಳಲ್ಲಿ ಯೇಸುವು ಒಬ್ಬ ದೇವರು ಎಂಬುದಾಗಿ ಹೇಳುವರ ಜೀವಿತದಲ್ಲಿ ಆ ಜೀವ ನದಿ ಹರಿಯುವುದಿಲ್ಲ. ಆದರೆ ಇಡೀ ಜಗತ್ತಲ್ಲಿ ಯೇಸು ಕ್ರಿಸ್ತನು ಒಬ್ಬನೇ ಸೃಷ್ಟಿಕರ್ತನು ಎಂಬುದಾಗಿ ಯಾರು ನಂಬುತ್ತಾರೋ ಅವರ ಒಳಗಡೆ ಆ ಜೀವ ಜಲವು ಹರಿಯುವುದನ್ನ ಅವರು ಕಾಣಲಿಕ್ಕೆ ಸಾಧ್ಯ. ಇದು ಹೆಂಗೆ ಹೇಳ್ಬಿಟ್ರಿ ಅಂತ ನೀವು ಕೇಳಿದ್ರೆ ನಾನು ಹೇಳಿಲ್ಲ, ಶಾಸ್ತ್ರವೇ ಹೇಳುತ್ತದೆ. ಸ್ವಲ್ಪ ಓದನ್ನ ಗಮನಿಸೋಣ. ಕೀರ್ತನೆ 111ನೇ ಅಧ್ಯಾಯ 3ರಿಂದ 9 ತನಕ. ಬೇಗ ಓದಮ್ಮ, 3ರಿಂದ 9 ತನಕ. ಆತನ ಕಾರ್ಯವು ಗಣಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನು ದಯೆಯು ಕನಿಕರವು. ಕೀರ್ತನೆ 115ನೇ ಅಧ್ಯಾಯ 15ನೇ ಅಧ್ಯಾಯ 3ರಿಂದ 9. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ನಮ್ಮ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಆತನು ತನಗೆ ಬೇಕಾಗಿದೆ ಎಲ್ಲವನ್ನು ಮಾಡ್ತಾನೆ. ಅವರ ವಿಗ್ರಹಗಳು, ಈ ಭೂಮಿಯಲ್ಲಿ ಇರುವಂತ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ. ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅದು ಮನುಷ್ಯನು ಕೈ ಕೆಲಸ ಅಷ್ಟೇ. ಅವು ಬಾಯಿದ್ದರು ಮಾತಾಡುವುದಿಲ್ಲ. ಅದು ಬಾಯಿದ್ರು ಮಾತಾಡಲ್ಲ. ಕಣ್ಣಿದ್ದರು ನೋಡುವುದಿಲ್ಲ. ಅದು ಕಣ್ಣಿದ್ರು ನೋಡಂಗಿಲ್ಲ. ಕಿವಿ ಇದ್ದರು ಕೇಳುವುದಿಲ್ಲ. ಅದು ಕಿವಿ ಇದ್ರು ಕೇಳಂಗಿಲ್ಲ. ಮೂಗಿದ್ದರು ಮೂಸುವುದಿಲ್ಲ. ಮೂಗಿದ್ರು ಮೂಸುವುದಿಲ್ಲ. ಕೈಯುಂಟು ಮುಟ್ಟುವುದಿಲ್ಲ. ಕೈಯುಂಟು ಮುಟ್ಟುವುದಿಲ್ಲ. ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳಿಗೆ ಗಂಟಲು ಉಂಟು, ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು ಅವುಗಳಲ್ಲಿ ಭರವಸವಿಡುವವರು ಅವುಗಳನ್ನ ಪೂಜಿಸಿ ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆಯೇ. ಅದಕ್ಕೆ ನಾವು ಯೇಸುಸ್ವಾಮಿನ ಮೂರ್ತಿಯಾಗಿ ಮಾಡಿ ಪೂಜಿಸುವುದಿಲ್ಲ. ಯೇಸುಸ್ವಾಮಿನ ಮೂರ್ತಿಯಾಗಿ ಮಾಡಿ ಇರುವವರು, ಇಟ್ಟು ಪೂಜೆ ಮಾಡುವವರು ಅವರು ಮೂರ್ತಿ ಅಂತಾನೆ. ಕಣ್ಣಿದ್ರೂ ಕಾಣಂಗಿಲ್ಲ, ಕಿವಿದ್ರೂ ಕೇಳಂಗಿಲ್ಲ, ಕಾಲುಂಡು ನಡೆಯಂಗಿಲ್ಲ, ಕೈ ಉಂಡು ಕೆಲಸ ಮಾಡಂಗಿಲ್ಲ, ಗಂಟ್ಲು ಉಂಟು ಮಾತಾಡಂಗಿಲ್ಲ. ಹಲ್ಲೆಲೂಯಾ. ಜೀವವುಳ್ಳ ದೇವರು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಬಯಸುತ್ತಾನೆ. ಹಲ್ಲೆಲೂಯಾ. ನಾನು ನನ್ನ ದೇವರನ್ನ ನನ್ನ ಹೃದಯದಲ್ಲಿ ಪೂಜಿಸಬೇಕು. ನಾನು ನನ್ನ ದೇವರನ್ನ ನನ್ನ ಮನಸ್ಸಿನಲ್ಲಿ ಪೂಜಿಸಬೇಕು. ನನ್ನ ದೇವರು ಇರುವಂತ ಗುಡಿ ಯಾರಂದ್ರೆ ನಾನೇ ದೇವರ ಗುಡಿ, ನಾನೇ ದೇವರ ಆಲಯ. ನನ್ನಲ್ಲಿ ನನ್ನ ದೇವರು ವಾಸಿಸುವುದಕ್ಕೆ, ತಿರುಗಾಡುವುದಕ್ಕೆ ಬಯಸುತ್ತಾನೆ. ಪರಲೋಕ ದೇವರು ಈ ಭೂಮಿಯಲ್ಲಿ ನಮ್ಮ ಒಳಗಡೆ ಹೇಗಿರಲಿಕ್ಕೆ ಬಯಸುತ್ತಾನೆ? ಆತ್ಮಸ್ವರೂಪನಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಚರಣ ಹಾಡ್ಬಿಡೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದಲ್ಲೂ. ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದಲ್ಲೂ. ಒಳಸಾದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದೆ. ಒಳಸಾದ ಕೆಸರಿನಿಂದ
ಸಮಯದಲ್ಲೂ ಆತ್ಮಸ್ವರೂಪನೇ, ಪ್ರಿಯಾತ್ಮ ಸ್ವರೂಪನೇ, ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಾಧ್ಯದೊಳು, ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಾಧ್ಯದೊಳು. ಯೇಸು ಸಮಾರ್ಯ ಸ್ತ್ರೀಗೆ ಹೇಳ್ತಾನೆ, ಆ ಬೆಟ್ಟ ಈ ಬೆಟ್ಟ, ಈ ಗುಟ್ಟ ಆ ಗುಟ್ಟಕ್ಕೆ ಹೋಗಬೇಡ, ನೀ ಎಲ್ಲಿ ದೇವರನ್ನ ಆರಾಧಿಸುತ್ತೀಯೋ ಅಲ್ಲಿ ಬಂದು ದೇವರು ನಿನ್ನನ್ನ ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಅಲೇಲೂಯ, ಅಲೇಲೂಯ. ಅದಕ್ಕೆ ಈ ಮಣ್ಣು ಕೈ ಇಟ್ಟರೆ ಅಲ್ಲಿ ರೋಗಿಗಳಿಗೆ ವಾಸಿ ಆಗ್ತಾರೆ. ಕಾರಣ ನಮ್ಮ ಕೈಯಿಂದ ಅಲ್ಲ, ನಮ್ಮ ಒಳಗಡೆ ವಾಸ ಮಾಡುವಂತ ದೇವರಿಂದ. ಈ ಮಣ್ಣು ಕೈ ಇಟ್ಟರೆ ದೆವ್ವಗಳು ಓಡುತ್ತದೆ. ಕಾರಣ ನಮ್ಮ ಕೈಗಳಿಂದ ಅಲ್ಲ, ನಮ್ಮ ಒಳಗಡೆ ಇರುವಂತ ವಾಸ ಮಾಡುವಂತ ಯೇಸು ಕ್ರಿಸ್ತನಿಂದ. ಹಲ್ಲೆಲೂಯ. ಅನೇಕ ಅದ್ಭುತಗಳು ಕೇಳ್ತಾ ಇದ್ದಾರೆ ಯಾಜಕರು, ಎಲ್ಲ ಸದುಕಾಯರು, ಪರಿಸಾಯರು. ಪೇತ್ರನಿಗೆ ಯಾವ ನಾಮದ ಅಧಿಕಾರದಿಂದ ಇದನ್ನ ಮಾಡ್ತಾ ಇದ್ರೆ? ನೀನು ಸಿಲುಬೆಗೆ ತೂಕ ಹಾಕಿದಂತ ಯೇಸು ಎಂಬುದಾದ ನಾಮದಿಂದಲೇ ಈ ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತಾ ಇದೆ. ಹಲ್ಲೆಲೂಯ. ನೀವು ಯೇಸುವನ್ನ ತಳ್ಳಿಬಿಟ್ಟ ಕಲ್ಲು. ಇವತ್ತು ಭಾರತ ದೇಶ ಯೇಸುವನ್ನ ತಳ್ಳಿಬಿಟ್ಟ ಕಲ್ಲಾಗಿ ನೋಡ್ತಾ ಇದೆ. ನಾಳೆ ಭಾರತ ದೇಶಕ್ಕೆ ಯೇಸು ಕ್ರಿಸ್ತನ ಮೂಳೆ ಕಲ್ಲಾಗಿರ್ತಾರೆ. ತಳ್ಳಿಬಿಟ್ಟ ಕಲ್ಲನ್ನ ಮೂಳಕ್ಕೆ ತಲೆ ಕಲ್ಲಾಗಿ ದೇವರು ಮಾಡಿದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ. ಎರಡನೇ ಕಾರ್ಯ ಸ್ವಲ್ಪವನ್ನು ಹೇಳಿ ಮುಗಿಸುತ್ತೇನೆ. ಯಾಕೆ ನಮಗೆ ಜೀವ ಜಲ ಅವಶ್ಯ? ಯಾಕೆ ನಮಗೆ ಜೀವ ಜಲ ಬೇಕು? ದೇವರಿಗೆ ಯಾಕೆ ಇಂಥ ಬಾಯಾರಿಕೆ? ಯಾಕೆ ನಮಗೆ ಜೀವ ಜಲ ಬೇಕು? ನಾನು ಆಲ್ರೆಡಿ ಹೇಳಿದದನ್ನೇ ಸ್ವಲ್ಪ ದೇವರ ವಾಕ್ಯದಿಂದ ಕ್ಲಿಯರ್ ಆಗಿ ನೋಡಲಿಕ್ಕಿದ್ದೇವೆ. ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೇಳುತ್ತದೆ, ಪಾಪ ಮಾಡುವ ಆತ್ಮ ಸಾಯುತ್ತವೆ. ಹಲ್ಲೆಲೂಯ. ಯೇಸು ಈ ಭೂಮಿಗೆ ಯಾರಾಗಿ ಬಂದನು ಅಂತ ನೀವು ಶಾಸ್ತ್ರದಲ್ಲಿ ಓದಿ ನೋಡುವುದಾದರೆ, ಕ್ರೈಸ್ತರ ದೇವರಾಗಿ ಇರುವುದಕ್ಕಾಗಿ ಬಂದಿಲ್ಲ, ನಿನ್ನಗೆ ಪಾಪ ಕ್ಷಮಾಪಣೆ ಮಾಡುವಂತ ಪಾಪ ಪರಿಹಾರಿಯಾಗಿ ಯೇಸು ಕ್ರಿಸ್ತನು ಬಂದನು. ಹಲ್ಲೆಲೂಯ. ಯೇಸು ಏನಕ್ಕೆ ಬಂದ? ಪಾಪವನ್ನ ಪರಿಹಾರ ಮಾಡುವಂತ ಪರಿಹಾರಿಯಾಗಿ. ಯಾಕಂದ್ರೆ ಪಾಪವು ಇರುವಂತ ಸ್ಥಳದಲ್ಲಿ ಕರ್ಮವು, ಶಾಪವು, ಕತ್ತಲೆಯು, ಮರಣದ ಕ್ರಿಯೆಗಳು ಉಂಟೇ ಉಂಟು. ಅದಕ್ಕೆ ಹೇಳ್ತಾನೆ, ಪಾಪ ಮಾಡುವ ಆತ್ಮ ಸಾಯ್ತದೆ. ತಂದೆಯ ಆತ್ಮವು ನಂದೆ, ಮಕ್ಕಳ ಆತ್ಮವು ನನ್ನದೇ. ಯಾರ ಆತ್ಮವು ರಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರ ಆತ್ಮಗಳನ್ನು ನಾನೇ ರಕ್ಷಿಸಬೇಕು. ತಂದೆ ಮಗನ ಆತ್ಮವನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ, ಮಗನು ತಂದೆ ಆತ್ಮವನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಯಾರಿಂದ ಬರಬೇಕು? ಆಕಾಶ ಕೆಳಗೆ ಭೂಮಿಯ ಮೇಲೆ ಮನುಷ್ಯರ ಒಳಗಡೆ ಕೊಡಲ್ಪಟ್ಟಿರುವಂತ ಒಂದೇ ನಾಮ ಯೇಸು ಕ್ರಿಸ್ತನ ನಾಮವೇ ಹೊರತು ಬೇರೆ ರಕ್ಷಣೆ ಇಲ್ಲ. ಇವತ್ತು ಅನೇಕ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವ ಅನೇಕ ಸುಳ್ಳುಕಾರರು, ಶಾಸ್ತ್ರವು ಗೊತ್ತಿಲ್ಲದವರು, ಯೇಸುವನ್ನ ದೇವರಲ್ಲ ಯೆಹೋವ ಮಾತ್ರವೇ ದೇವರಂತ ಹೇಳ್ತಾ ಇದ್ದಾನೆ. ಅವನು ಮೂರ್ಖ. ಶಾಸ್ತ್ರವು ಗೊತ್ತಿಲ್ಲದವನು. ಸತ್ಯ ವೇದ ಹೇಳ್ತದೆ, ಯೇಸುವೆ ಸತ್ಯ, ಯೇಸುವೆ ಮಾರ್ಗ, ಯೇಸುವೆ ಜೀವ ಎಂಬುದಾಗಿ ವಾಕ್ಯ ಹೇಳ್ತಾ. ಅದು ಮಾತ್ರ ಅಲ್ಲ, ಯೇಸುವೆ ನಿತ್ಯ ಜೀವವು, ಯೇಸುವೆ ಮುಕ್ತಿ, ಯೇಸುವೆ ಮೋಕ್ಷ, ಯೇಸುವೆ ಪರಲೋಕ. ಯೇಸು ಇಲ್ಲದೆ ಒಬ್ಬರು ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಶಾಸ್ತ್ರವು ಹೇಳ್ತಾ ಇದೆ. ಹಾಗಾದ್ರೆ ಪರಲೋಕ ಹೋಗ್ಬೇಕಂದ್ರೂ, ಈ ಭೂಮಿಯಲ್ಲಿ ಸುಖವಾಗಿ ಬಾಳಬೇಕಂದ್ರೂ ಯೇಸು ಕೊಡುವಂತ ಜೀವ ಜಲ ಇಲ್ಲದೆ ಒಬ್ಬನಾದರೂ ಬದುಕುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ. ಇನ್ನು 20ನೇ ವಾಕ್ಯ ಓದ ಮಾದರಿಯಲ್ಲಿ 18ನೇ ಅಧ್ಯಾಯ 20ನೇ ವಾಕ್ಯ. ಪಾಪ ಮಾಡುವವನೇ ಸಾಯುವನು, ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸನು.
ಆ. ತಂದೆಯು ಮಗನ ದೋಷ ಫಲವನ್ನು ಅನುಭವಿಸನು. ಆ. ಶಿಷ್ಟನ ಶಿಷ್ಟತನದ ಫಲವು ಶಿಷ್ಟನದೇ, ಆ. ದುಷ್ಟನ ದುಷ್ಟತನದ ಫಲವು ದುಷ್ಟನದೇ. ಆ. ಆದರೆ ಆ. ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ಆ. ನನ್ನ ಸಕಲ ವಿಧಿಗಳನ್ನು ಕೈಕೊಂಡು ಆ. ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳೇ ಬಾಳುವನು. ಸಾಯನು, ಬಾಳೆ ಬಾಳು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ, ನಾನು ಹೇಳ್ತೀನಿ. ತಂದೆ ಮಗನನ್ನ ಪರಲೋಕ ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಮಕ್ಕಳು ತಂದೆ ತಾಯಿಯನ್ನ ಪರಲೋಕ ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಹೆಂಡತಿ ನೀತಿವಂತಳಾಗಿದ್ರೆ ಹೆಂಡತಿ ಪರಲೋಕ ಹೋಗುತ್ತಾಳೆ. ಗಂಡನು ದುಷ್ಟನಾಗಿದ್ರೆ ಗಂಡನು ನರಕಕ್ಕೆ ಹೋಗ್ತಾನೆ. ಗಂಡನು ನೀತಿವಂತನಾಗಿದ್ರೆ ಗಂಡನು ಪರಲೋಕಕ್ಕೆ ಹೋಗ್ತಾನೆ. ಹೆಂಡತಿ ದುಷ್ಟಲಾಗಿದ್ರೆ ಹೆಂಡತಿ ನರಕಕ್ಕೆ ಹೋಗ್ತಾಳೆ. ಅಯ್ಯ, ನಾವು ಕುಟುಂಬದಲ್ಲಿ ಕೂಡಿದ್ದೇವೆ, ಎಲ್ಲರೂ ಕೂಡ ಪರಲೋಕದಲ್ಲಿ ಕೂಡಿರಬೇಕಂತ ಆಸೆ ಇದೆ ಅಂತ ಹೇಳೋದಾದರೆ, ಪ್ರತಿಯೊಂದು ಆತ್ಮವು ತನ್ನ ವೈಯಕ್ತಿಕವಾಗಿ ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳುವಂತ ಒಂದು ಅನುಭವ ಇರಲೇಬೇಕ. ರಕ್ಷಣೆ ಅನುಭವ ಇಲ್ಲದೆ ನೀವು ನಿಮ್ಮ ಮಕ್ಕಳನ್ನ ಪರಲೋಕ ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ. ರಕ್ಷಣೆ ಅನುಭವ ಇಲ್ಲದೆ ನೀವು ನಿಮ್ಮ ತಂದೆ ತಾಯಿಗಳನ್ನ ಒಡ ಹುಟ್ಟಿದವನ್ನ ಪರಲೋಕಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಬರ್ರಿ, ಪರಲೋಕ ಕಂಡವರು ಯಾರು, ಸ್ವರ್ಗ ಕಂಡವರು ಯಾರು? ಈ ರೀತಿಯಾದ ಮೂರ್ಖರು ಇದಾವರ ಲೋಕದಲ್ಲಿ. ಯಾಕಂದ್ರೆ ಅವನು ಬಾಟ್ಲೇ ಕಂಡವನು, ಅದೇ ಸ್ವರ್ಗ ಅವನಿಗೆ. ಅವನಿಗೆ ಪರಲೋಕ ಎಲ್ಲಿಂದ ಗೊತ್ತು, ಸ್ವರ್ಗ ಎಲ್ಲಿಂದ ಗೊತ್ತು? ಸತ್ತ ಮೇಲೆ ಕಿರಿಚಾಡುವಾಗ ಗೊತ್ತಾಗ್ತದೆ. ರೈಟ್ ಬಿಡು, ನಿನಗೆ ಪರಲೋಕ ಬೇಕಾಗಿಲ್ಲ. ಭೂಮಿಯಲ್ಲಿ ನೀನು ಸುಖವಾಗಿ ಜೀವಿಸಬೇಕಂದ್ರೆ ಪಾಪ ಸಮಾಪನೆ, ಜೀವ ಜಲವು ನಿಮ್ಮ ಜೀವನದಲ್ಲಿ ಬೇಕೇ ಬೇಕು. ಇಲ್ಲದಿದ್ರೆ ಏನ್ ಮಾಡ್ತದೆ? ನೀವು ಮಾಡುವಂತ ಪ್ರತಿಯೊಂದು ಪಾಪವು ಕರ್ಮವಾಗುತ್ತೆ. ಪಾಪದ ನಿಮಿತ್ತ ಸಾಲ, ಪಾಪದ ನಿಮಿತ್ತ ವ್ಯಾಧಿ, ಕರ್ಮದ ನಿಮಿತ್ತ ಕುಟುಂಬದಲ್ಲಿ ಹೊಂದಾಣಿಕೆ ಎಲ್ಲ ಬಿರುಕು, ದೊಡ್ಡ ದೊಡ್ಡ ವ್ಯಾಧಿಗಳು, ನಷ್ಟಗಳು, ಸಾಲಗಳು, ತೊಂದರೆಗಳು, ಇದೆಲ್ಲ ಎದರಿಂದ ಬರ್ತದೆ? ಕರ್ಮದಿಂದ ಬರ್ತದೆ. ಹಲ್ಲೆಲೂಯಾ. ಈ ಕರ್ಮದಿಂದ ಭೂಮಿಯಲ್ಲಿ ತಪ್ಪಿಸಿಕೊಂಡು ಒಂದು ಸಮಾಧಾನ ಜೀವನ ಮಾಡಬೇಕಂದ್ರೆ ಜೀವ ಜಲವನ್ನ ನಾನು ಕುಡಿಯಲೇಬೇಕು. ಜೀವ ಜಲವನ್ನ ನೀವು ನಾನು ಕುಟುಂಬವಾಗಿ ಕುಡಿಯಲೇಬೇಕು. ಒಂದೇ ಒಂದು ಕಾರ್ಯ ನಿಮಗೆ ಹೇಳಿಕೊಳ್ಳಲಿಕ್ಕೆ ಬಯಸುತ್ತೇನೆ. ನ್ಯಾಯಸ್ಥಾಪಕರ ಪುಸ್ತಕ, ನೀವು ಆ ಪುಸ್ತಕದಲ್ಲಿ 15ನೇ ಅಧ್ಯಾಯ, ಅಲ್ಲಿ ಸಂಸೋನ್ ಎಂಬುದಾದ ವ್ಯಕ್ತಿಯ ಕುರಿತಾಗಿ ನೋಡುವುದಕ್ಕೆ ಸಾಧ್ಯ. ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಇವನು ಪರಾಕ್ರಮಶಾಲಿ. ಇವನು ಯಾರು? ಭಯಂಕರ ಬಲಿಷ್ಠನು. ಒಂದು ಸಂದರ್ಭದಲ್ಲಿ ಫಿಲಿಸ್ತೀಯರಿಗೆ ವಿರುದ್ಧವಾಗಿ ಇವನು ಹೋಗ್ತಾನೆ, ಫಿಲಿಸ್ತೀಯರು ಇವನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಇವನು ಸಿಂಗಲ್ ಮನುಷ್ಯ. ಫಿಲಿಸ್ತೀಯರು ಇವನಿಗೆ ವಿರುದ್ಧವಾಗಿ ಬರುವವರು 1000 ಮಂದಿ ಬರ್ತಾ ಇದ್ದಾರೆ. ಈ 1000 ಮಂದಿ ಇವನನ್ನು ಅಳಿಸುವುದಕ್ಕೆ ಬರುವಾಗ ಇವನು ಒಂದು ಕತ್ತೆಯ ತವಡೆ ಎಲುಬಿನಿಂದ 1000 ಮಂದಿಯನ್ನು ಸಾಯಿಸ್ಬಿಟ್ಟ. ಅವನ ಸಮಯ ಇಲ್ಲ, ಅದಕ್ಕೆ ಹೇಳಿ ಹೋಗ್ತಾನೆ. ಮನೇಲಿ ಹೋದ್ರಿ, ಎಷ್ಟು ಮಂದಿನ ಸಾಯಿಸಿದ? ಒಬ್ಬ ವ್ಯಕ್ತಿ 1000 ಮಂದಿಯನ್ನ ಸಾಯಿಸಿ ಜಯಿಸಿ ನಿಂದಿದ್ದಾನೆ. ಸ್ವಲ್ಪ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡಲಿಕ್ಕೆ ಬಯಸುತ್ತೇನೆ. ಈ ಲೋಕದಲ್ಲಿ ಗೆದ್ದವನಾಗಿರಲಿ, ಈ ಲೋಕದಲ್ಲಿ ಎಲ್ಲ ನನಗೆ ಸಮೃದ್ಧಿಯಾಗಿದೆ ಅಂತ ಹೇಳುವವನಾಗಿರಲಿ, ಈ ಲೋಕದಲ್ಲಿ ನನಗೆ ಏನು ಕೊರತೆ ಇಲ್ಲ ಅಂತ ಹೇಳುವವನಾಗಿರಲಿ, ಅವನಿಗೂ ನಿತ್ಯ ಜೀವ ಕೊಡುವಂತ ಯೇಸು ಕ್ರಿಸ್ತನು ಕೊಡುವಂತ ಜೀವ ಜಲವು ಬೇಕೇ ಬೇಕು. ನನಗೆ ಯಾಕಪ್ಪ, ನನಗೇನು ಕೊರತೆ ಇಲ್ಲ, ನಾನು ಚೆನ್ನಾಗಿದ್ದಾನೆ ಇದ್ದೀನಿ, ನನಗೆ ಯಾಕೆ ಯೇಸು ಅಂತ ಕೇಳಿದ್ರೆ ಕೆಳಗಡೆ ವಾಕ್ಯವನ್ನು ಸ್ವಲ್ಪ ಗಮನಿಸಲಿಕ್ಕಿದ್ದೇವೆ. 18ನೇ ವಾಕ್ಯ, 19ನೇ ವಾಕ್ಯ ಓದಮ್ಮ. ಅವನು ಬಹಳ ದಾಹ ಉಳ್ಳವನಾಗಿ, ಈಗ ಎಲ್ಲರನ್ನು ಕೊಂದಿದ, ಜಯಿಸಿದ, ಆದ್ರೆ ಈಗ ಉಸಿರು ಹೋಗುವಂತ ದಾಹ. ಏನ್ ದಾಹ? ಬಹಳ ದಾಗವುಳ್ಳವನಾಗಿ ಯೆಹೋವನಿಗೆ ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾ ಜಯವನ್ನು ಉಂಟು ಮಾಡಿದ ಮೇಲೆ ನಾನು ದಾಹದಿಂದ ಸತ್ತು, ಯಾರು ಸಾಯ್ತಾನೆ? ಜಯಿಸಿದವನು ಸಾಯ್ತಾನೆ, ಬಲಿಷ್ಠನು ಸಾಯಲಿಕ್ಕಿದ್ದಾನೆ. ಸಾವಿನಿಂದ ಬಿಡುಗಡೆ ಆಗಬೇಕಂದ್ರೆ ಜೀವ ಜಲವು ಬೇಕೇ ಬೇಕು. ಹಲ್ಲೆಲೂಯಾ. ಕರ್ಮದಿಂದ ಬಿಡುಗಡೆ ಆಗಬೇಕಂದ್ರೆ, ಹಲ್ಲೆಲೂಯಾ, ಪ್ರೈಸ್ ಅಲ್ಲ. ಇವತ್ತು ಸುಖವಾಗಿ ಇರುವವನಿಗೆ ಯಾವಾಗ ತಲೆ ಮೇಲೆ ಕಲ್ಲು ಬೀಳ್ತದ ಗೊತ್ತಿಲ್ಲ.
ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇರುವವನಿಗೆ ಯಾವಾಗ ಬೀದಿಗೆ ಬರ್ತಾನ ಗೊತ್ತಿಲ್ಲ. ಹಲ್ಲೆಲೂಯಾ. ಇವತ್ತು ನನಗೆ ಒಳ್ಳೆ ಕೆಲಸ ಇದೆ ಅಂತ ಹೇಳಿದವನು ನಾಳೆ ಒಬ್ಬ ಒಳ್ಳೆ ಡ್ರೈವಿಂಗ್ ಮಾಡುವಂತ ವ್ಯಕ್ತಿ, ಅವನು ಯಾವಾಗಲೂ ಸುಮಾರು 25 ವರ್ಷ ಡ್ರೈವಿಂಗ್ ಮಾಡ್ತಾನೆ. ಈ ಡ್ರೈವಿಂಗ್ ಮಾಡುವಂತ ವ್ಯಕ್ತಿ ಊರಿಗೆ ಜಾತ್ರೆಗೆ ಹೋಗಿದ. ಊರಿಗೆ ಜಾತ್ರೆಗೆ ಹೋಗಿದಾಗ ಅಲ್ಲಿ ಹೋಗಿ ಬೈಕ್ ರೈಡ್ ಮಾಡ್ತಾ ಇದ್ದ. ಇವನು ಬೈಕಲ್ಲಿ ಹೋಗ್ತಾ ಇದ್ದಾಗ ಏನೋ ಒಂದು ಲಾರಿ ಇವನ ಮೇಲೆ ಹೊಡೆದು 2 ಕಾಲು ಕಟ್ಟಾಗ್ಬಿಟ್ಟಿತ್ತು. ಈಗ 25 ವಯಸ್ಸ ಟ್ರೈನಿಂಗ್, ಈಗ ಗಾಡಿ ಓಡಿಸೋಕೆ ಆಗಲಿಲ್ಲ. ಟ್ರೈನಿಂಗ್ ಇದೆ ಒಳಗೆ, ಆದರೆ ನಡೆಸೋದಕ್ಕೆ ಏನಿಲ್ಲ, ಕಾಲಿಲ್ಲ. ಕರ್ಮ. ದೇವರ ಮಕ್ಕಳಾಗಿದ್ದರೂ ಸಹ ಪರಿಶುದ್ಧತೆ ಜೀವ ಜಲವು ಅದು ಹರಿಯುತ್ತಾ ಇರಬೇಕು. 2000 ಹಿಸ್ಟ್ರಿಯಲ್ಲಿ ನಾನು ರಕ್ಷಣೆ ಹೊಂದಿದೆ. 1978ನೇ ಹಿಸ್ಟ್ರಿಯಲ್ಲಿ ನಾನು ರಕ್ಷಣೆ ಹೊಂದಿದೆ. ನಾನು 15 ವರ್ಷ ಹಿಂದೆ ರಕ್ಷಣೆ ಹೊಂದಿದೆ. ಆ ಅನುಭವನ ಹೇಳಿ ಏನು ಬೇಕಲ್ಲ. ಇವತ್ತು ರಕ್ಷಣೆ ಅನುಭವದಲ್ಲಿ ಇದ್ದೀರಾ. ಇವತ್ತು ದೇವರ ಜೀವ ನದಿ, ಜೀವ ಹೊರತೆಗಳು ನಿಮ್ಮಲ್ಲಿ ಹರಿಯುತ್ತಾ ಇದೆಯಾ? ತುಂಬ ಮುಖ್ಯ, ತುಂಬ ಮುಖ್ಯ. ಹಲ್ಲೆಲೂಯಾ. ರಕ್ಷಣೆ ಅನ್ನುವಂಥದ್ದು ಯಾವತ್ತೋ ಒಂದು ದಿನ ಅಲ್ಲ, ರಕ್ಷಣೆ ಅನ್ನುವಂಥದ್ದು ದಿನಾಳಿರಬೇಕು. ಯಾಕೆ ಇರಬೇಕಂತ ನಾನು ಸ್ವಲ್ಪ ಹೇಳಿ ಮುಗಿಸುತ್ತೇನೆ. ರೋಮರ್ ಪತ್ರಿಕೆ 8:13-14 ಓದ್ಬಿಡೋಣ. ರೋಮರ್ ಪತ್ರಿಕೆ 8:13-14. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ, ಯಾವಾಗ ಶರೀರ ಭಾವವನ್ನ ಅನುಸರಿಸಿ ಬದುಕಿರೋ ಸಾಯುವುದು ನಿಶ್ಚಯ. ಅಯ್ಯ, 1 ತಾಸು ಮುಂಚೆನೆ ಪಾಪ ಮಾಡಿದೆ. ನೀನು 1 ತಾಸು ಮುಂಚೆ ಮಾಡಿದಂಥ ಪಾಪಕ್ಕೆ ನಿನ್ನ ತಾತ ಮುತ್ತಾತ ಮಾಡಿದಂಥ ಕರ್ಮವು ನಿನ್ನ ಮೇಲೆ ಬರ್ತದೆ. 1 ಕ್ಷಣ, 1 ತಾಸು. ಅನೇಕರು ಕೆಲವು ನಿಮಿಷಗಳು ಮಾಡಿದಂಥ ಪಾಪದಿಂದಲೇ ತಾನು ಹೊಂದಿಕೊಂಡಿದ್ದಂಥ ಅಭಿಷೇಕವನ್ನ, ಸ್ಥಾನಮಾನವನ್ನ ಬಿಟ್ಟು ಬಿತ್ತೋಗಿದ್ದಾರೆ. ಅಡ್ರೆಸ್ ಇಲ್ಲದೆ ಹೋಗಿದ್ದಾರೆ. ದೇವರ ಮಗುವೆ, ದೇವ ಜನವೇ, ಆ ದೇವರ ಆತ್ಮನ ಕೆಳಗೆ ಅದು ಮುಂದಿನ ವಾರ ಮಾತನಾಡೋಣ ಎಂಬುದಾಗಿ ಬಯಸುತ್ತೇನೆ. ಆ ಜೀವ ಜಲ ಯಾರು? ಯೇಸು ಕ್ರಿಸ್ತನು ನಮ್ಮಲ್ಲಿ ಕೊಡುವಂತ ಪರಿಶುದ್ಧ ಆತ್ಮನ ವರವೇ ಎಂಬುದಾಗಿ ಇದೆ. ಹಲ್ಲೆಲೂಯಾ. ಈ ನಿತ್ಯ ಜೀವದ ಅನುಭವ, ಈ ಆತ್ಮನ ಅನುಭವ, ಈ ರಕ್ಷಣೆಯ ಅನುಭವ, ಈ ತಿಳುವಳಿಕೆ ಅನುಭವ, ಈ ರಕ್ಷಣೆ ಹೊಂದಿದಂತ ಅನುಭವ ನಮ್ಮಲ್ಲಿ ಹರಿಯುತ್ತಾ ಇರಬೇಕು, ನಿಂತು ಬಿಡಬಾರ್ದು. ನಮ್ಮಲ್ಲಿ ಏನ್ ಮಾಡ್ತಾ ಇರಬೇಕು? ಹರಿಯುತ್ತಾ ಇರಬೇಕು. ಅದು ಓಡುತ್ತಾ ಇರಬೇಕು. ಅದು ಅನೇಕರನ್ನ ಏನ್ ಮಾಡ್ತಾ ಇರಬೇಕು? ಸಂತೈಸುತ್ತಾ ಇರಬೇಕು. ನಾನು ನಿಮಗೆ ಹೇಳ್ತೀನಿ, ಅನೇಕರು ಬಂದು ಹೇಳ್ತಾರೆ, ಕ್ರೈಸ್ತರು ಸಹ ನನಗೆ ಪಾಪ ಟೆಂಪ್ಟೇಷನ್ ಪದೇ ಪದೇ ಬರುತ್ತದೆ, ನಾನು ಹೇಗೆ ಜಯಿಸಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ನೀನು ನಿಂತ್ಕೊಳ್ತಾ ಇದೀಯ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಹರಿಯುವಂತ ನೀರಾಗಿದ್ರೆ ದೇವರಲ್ಲಿ ಏನಾದರೂ ದೇವರಿಗಾಗಿ ಮಾಡುತ್ತಾ ಇರುವಂತ ವ್ಯಕ್ತಿಗಳು ಪಾಪವನ್ನ ಜಯಿಸುವುದಕ್ಕೆ ಸಾಧ್ಯ. ಯಾವುದಾದ್ರೂ ಒಂದು ವಿಷಯದಲ್ಲಿ ರಾಜ್ಯವನ್ನು, ನೀತಿಯನ್ನು ಹುಡುಕುವಂತ ಕಾರ್ಯದಲ್ಲಿ ನಿಮ್ಮನ್ನ ಸೇರಿಸಿಕೊಳ್ಳುವಾಗ ಪಾಪವು ನಿನ್ನ ಮುಂದೆ ಸೋಲುತ್ತದೆ. ಪಾಪವನ್ನು ನೀವು ಜಯಿಸುವುದಕ್ಕೆ ಸಾಧ್ಯ. ಮರಣದ ಕರ್ಮದ ಕ್ರಿಯೆಗಳು ನಿನ್ನ ಮುಂದೆ ಸೋಲುತ್ತದೆ. ಮರಣವನ್ನ, ಕರ್ಮವನ್ನ ನೀವು ಜಯಿಸಿ ಜೀವವು, ಸಮಾಧಾನವನ್ನ ನಿಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯ. ಯಾಕಂದ್ರೆ ವಾಕ್ಯ ಹೇಳುವುದನ್ನು ಹೇಳಿ ಮುಗಿಸ್ಬಿಡೋಣ. ಓದಮ್ಮ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು, ನೀವು ಪವಿತ್ರ ಆತ್ಮನಿಂದ, ಹಲೋ, ಅದುವೇ ಜೀವ ಜಲ. ಈ ಜೀವ ಜಲವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಈ ರಕ್ಷಣೆಯ ಅನುಭವವು ಯಾವಾಗಲೂ ಓಡ್ತಾ ಇರಬೇಕು. ಅದು ಓಡ್ತಾ ಇದ್ರೆ ಈ ಪರಿಶುದ್ಧ ಆತ್ಮನ ಅನುಭವದಿಂದ ನೀನು ಏನ್ ಮಾಡಕ್ಕೆ ಸಾಧ್ಯ? ದೇಹದ ದುರಭ್ಯಾಸ ನಮ್ಮನ್ನ ಶಾಪಕ್ಕೆ, ನಮ್ಮನ್ನ ಸೋಲಿಕೆ, ನಮ್ಮ ಜೀವಿತದಲ್ಲಿ ಅಸಮಾಧಾನವನ್ನು ಕೊಡುವುದಕ್ಕೆ ಬಯಸುವಂತ ಪ್ರತಿಯೊಂದು ಕ್ರಿಯೆಗಳನ್ನ ನೀನು ನಾನು ಅಳಿಸಿ ಜಯಶಾಲಿಯಾಗಿ ಇರುವುದಕ್ಕೆ ಸಾಧ್ಯ. ಕೆಳಗೆ ಓದುಮ.
ನಾಶ ಮಾಡುವುದಾದರೆ ಜೀವಿಸುವಿರಿ. ಹಾ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಹಾ. ಅವರು ದೇವರ ಮಕ್ಕಳು. ಅದನ್ನ ನಾಶ ಮಾಡುವುದಾದ್ರೆ ಬದುಕುವಿರಿ, ಇಲ್ಲದಿದ್ರೆ ನೀವು ಕ್ರೈಸ್ತರಾಗಿದ್ರು ನಿಮ್ಮ ಮೇಲೆಯೂ ಶಾಪವೇ. ಆದರೆ ದೇವರ ಮಕ್ಕಳು ಏನ್ ಮಾಡ್ತಾರಂದ್ರೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರು ಒಳಗಡೆ ಅಜೀವಕರವಾದ ನೀರು ಹರಿಯುತ್ತಾ ಇಲ್ಲ. ಈಗ ನಿಮ್ಮನ್ನೇ ನೀವು ಕೇಳಬೇಕು, ನೀವು ಹೊಂದಿದಂತೆ ಜೀವಕರವಾದ ನೀರು ಹರಿಯುತ್ತಾ ಇದೆಯಾ, ನಿಂತ್ಕೊಳ್ತಾ ಇದೆಯಾ? ಅಲ್ಲೇಲೂಯ. ಸಮಾರ್ಯ ಸ್ತ್ರೀ ಒಳಗಡೆ ಹರಿಯುತ್ತಾ ಇದ್ದಾಗ ಇಡೀ ಸಮಾರ್ಯ ಪಟ್ಟಣಕ್ಕೆ ಬಿಡುಗಡೆ. ಅದಕ್ಕೆ ಕರ್ತನು ಈ ತಿಂಗಳ ಒಂದು ವಾಗ್ದಾನವನ್ನ ಕೊಟ್ಟಿದ್ದನು, ಸಿದ್ಧನಾಗೋ. ಈ ಕೊನೆ ಕಾಲದಲ್ಲಿ ಸಂಭವಿಸಲಿಕ್ಕೆ ಇರುವಂತ ಎಲ್ಲ ಶಾಪಗಳಿಂದ ಬಿಡುಗಡೆ ಹೊಂದಿ ನೀನು ಜಯಶಾಲಿಯಾಗಿ ಇರುವುದಕ್ಕೆ ಸಿದ್ಧನಾಗು. ನಿನ್ನ ದೇವರಾಗಿ ಇರುವಂತ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನೀನು ಸಂಧಿಸುವುದಿಗೆ, ಎದುರುಗೊಳ್ಳುವುದಿಗೆ, ಎದುರು ನೋಡುವುದಿಗೆ ಸಿದ್ಧನಾಗು. ಅನೇಕ ಗುಂಪುಗಳನ್ನ ಸಿದ್ಧಪಡಿಸು, ನೀನೇ ಅವರಿಗೆ ಪಾಲಕಲಾಗಿರು. ಕೊರಿಂಥಿಯರ ಪಟ್ಟಣಕ್ಕೆ ಬರಿತಾ ಇದ್ದಾನೆ ಯಾರು? ಆ ಪೌಲ ಅಪೊಸ್ತಲ ಬರಿತಾ ಇದ್ದಾನೆಪ್ಪ, ಕಾಲವನ್ನು ನೋಡುವುದಾದ್ರೆ ನೀವು ಎಲ್ಲರೂ ಸೇವಕರಾಗಿ, ಪಾಲಕರಾಗಿ, ಬಾಲಕಿಯಾಗಿ ಇರಬೇಕು. ಆದರೆ ನೀವು ಯಾರಾಗಿದ್ದೀರಾ? ಹಾಲು ಕುಡಿಯುವಂತ ಕೂಸಾಗಿದ್ದೀರಾ. ನೀನು ಎಲ್ಲಿ ಮಟ್ಟಿಗೆ ಕೂಸಾಗಿದೆಯೋ ಅಲ್ಲಿ ತನಕ ನಿಮ್ಮಲ್ಲಿ ದೇವರ ಬಲವನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಸೈತಾನ ಬಲವು ನಿಮ್ಮನ್ನ ಸೋಲಿಸ್ತದೆ. ನೀವು ಯಾವಾಗ ಪ್ರವೀಣರಾಗುತ್ತೀರೋ, ನೀವು ಯಾವಾಗ ಪಾಲಕಿಯಾಗಿ ಆಗುತ್ತೀರೋ, ಈಗ ದೇವರು ಅದಕ್ಕೆ ಕರೆದಾನೆ, ಸಿದ್ಧನಾಗು, ಸಿದ್ಧ ಮಾಡು, ಬಾಲಕಿಯಾಗಿರೋ. ಅಲ್ಲೇಲೂಯ. ಒಪ್ಪಿಸಿಕೊಟ್ಟವರಾಗಿ, ಕಣ್ಣುಗಳನ್ನು ಮುಚ್ಚಿದವರಾಗಿ